ನಮಸ್ಕಾರ ಸ್ನೇಹಿತರೆ ಆ, ಏನು ಇದು ಗ್ರೂಪ್ ಬಿ ಮತ್ತೆ ಎ ಕೆ ಎ ಎಕ್ಸಾಮ್ ಆಯ್ತು. ಕೆ ಎಸ್ ಎಸ್ ಐ ಡಿ ಸಿ ಆಗಿರ್ಬೋದು, ಬೇರೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ಗಳು. ಸೊ ಅದರ ಕೀ ಆನ್ಸರ್ ತಗೊಂಡಿದ್ದೀನಿ. ಪೇಪರ್ 2 ಒಂದು ಕೀ ಆನ್ಸರ್ಸು. ಅಂಡ್ ಇದು ಎ ಸೀರೀಸ್ ನ ತಗೊಂಡಿರ್ತಕ್ಕಂಥದ್ದು A1 ಸ್ನೇಹಿತರೆ. ನೀವು ನೋಡಬಹುದು A1 ಸಂಕೇತ. ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಇದೆ, ಚೆನ್ನಾಗಿದೆ. ಅಪ್ಕಮಿಂಗ್ ಕೆಇ KPSC ಎಕ್ಸಾಮ್ಸ್ಗೆಲ್ಲ ತುಂಬಾ ಇಂಪಾರ್ಟೆಂಟ್. ಕನ್ನಡ ಸ್ವಲ್ಪ ನಿಮ್ಗೆ ಡಿಫಿಕಲ್ಟೀಸ್ ಅನ್ಸಿರುತ್ತೆ. ಇಂಗ್ಲಿಷು, ಕಂಪ್ಯೂಟರ್ ಕೂಡ ಮಾಡ್ರೇಟ್ ಅಂತ ಹೇಳ್ಬೋದು. ತುಂಬಾ ಡಿಫಿಕಲ್ಟ್ ಈಸಿನೂ ಇಲ್ಲ, ತುಂಬಾ ಡಿಫಿಕಲ್ಟಿನೂ ಇಲ್ಲ, ಮಾಡ್ರೇಟ್ ಅಂತ ಹೇಳ್ಬೋದು. ಸೊ ಬನ್ನಿ ನೋಡೋಣ. ಸಮಾನಾರ್ಥಕ ಪದಗಳನ್ನ ಇಲ್ಲಿ ಕೇಳಿದ್ದಾನೆ, ಒಂದಿಸಿ ಬರೀಬೇಕು. ಕಲಾಸಿ, ಕಲಾಸಿ ಅಂದ್ರೆ ಸರ್ ಹಡಗನ್ನು ನಡೆಸ್ತಕ್ಕಂಥವನು, ನಾವಿಕ. ವರೂತ ಅಂತಕ್ಕಂಥದ್ದೇನು? ರಥ ಗಾಡಿಯನ್ನು ಓಡಿಸ್ತಕ್ಕಂಥವನು, ಯುದ್ಧದ ಗಾಡಿ, ಎಸ್ಪೆಷಲಿ ಯುದ್ಧದ ಗಾಡಿ. ಓಕೆ. ಅಂಡ್ ನೆಕ್ಸ್ಟ್ ಶಿಬಿಕೆ ಅಂತಕ್ಕಂಥದ್ದು ಪಲ್ಲಕ್ಕಿನ ಹೊತ್ತಕ್ಕಂಥವ್ರಿಗೆ. ಓಕೆ. ವಿಷದಿ ಅಂತಕ್ಕಂಥ ಇರೋದು ಒಂದೇ ಆಪ್ಷನ್, ಸಮುದ್ರ, ಕಡಲು. ಸೊ ಯಾವ್ದು ಕರೆಕ್ಟು? ಎಗೆ 4, ಬಿಗೆ 2, ಸಿಗೆ 1, ಡಿಗೆ 3. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಇದು ಈಸಿ ಇದೆ. ಗಂಗೆ ಬಾರೆ, ಗೌರಿ ಬಾರೆ, ತುಂಗಭದ್ರೆ ತಾಯಿ ಬಾರೆ ಅಲ್ವಾ ಸರ್? AD. ಆಮೇಲೆ ಪುಣ್ಯಕೋಟಿ ನೀನು ಬಾರೆ ಎಂದು ಕರೆದನು ಗೊಲ್ಲನು. ADBC ಇಸ್ ದ ರೈಟ್ ಆನ್ಸರ್. ಅಂದ್ರೆ ಇಲ್ಲಿ ಸರಿಯಾದ ಕ್ರಮವನ್ನ ಜೋಡಿಸ್ಬೇಕಷ್ಟೇ. ಓಕೆ. ಅವನು, ಇದನ್ನ ಸ್ವರ ಮತ್ತೆ ವ್ಯಂಜನಗಳನ್ನ ಬಿಡಿಸ್ಬೇಕು. ಅವನು ಅಂದ್ರೆ ಆ ಬರುತ್ತೆ ಫಸ್ಟ್, ವಾಗೆ ವಾ ಪ್ಲಸ್ ಆ ಬರುತ್ತೆ. ನೂಗೆ ನ ಬಂದು ಆ ಬಂದು ಊ ಬರುತ್ತೆ. ನೂ ಇರೋದು ಇಲ್ಲಿ ನೂ ಅಂತಿಲ್ಲ. ಸೊ ದಿಸ್ ಇಸ್ ರಾಂಗ್. ದಿಸ್ ಇಸ್ ದ ರೈಟ್ ಆನ್ಸರ್. 3 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಕ್ಕೆ ಪ್ಲುತ ಅಂತ ಕರಿತೀವಿ. ವೆರಿ ಈಸಿ ಕ್ವಶನ್ ಇದು ಅಲ್ವಾ ಸರ್? ಅಕ್ಕ ಅಲ್ವಾ, ಬಾರೆ ಅಂತೆಲ್ಲ ಕರಿತೀವಲ್ಲ. ಫೈನ್, ನೆಕ್ಸ್ಟ್ ಬರೋಣ. ಇದೊಂದು ಗಾದೆ, ಇದನ್ನ ಓದಕ್ ಹೋಗಲ್ಲ. ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್, ಜಸ್ಟ್ ಕೀ ಆನ್ಸರ್ ಆಗಿದ್ರಿಂದ. ಇಲ್ಲಿ ಏನಿದೆ ಅಂದ್ರೆ, ಕಷ್ಟಪಡದೆ ಸುಲಭವಾಗಿ ಹಣ ಗಳಿಸ್ಬೇಕಂತ ಬಯವರು ಜೂಜಾಡ್ತಾರೆ, ಸೋಲ್ತಾರೆ, ಪುನಃ ಜೂಜಾಡ್ತಾರೆ, ಪುನಃ ಆಸ್ತಿ ಪಾಸ್ತಿ ಹೊಡೆಬೇಟಾಡ್ತಾರೆ, ಈ ತರದ್ದು. ಅಂದ್ರೆ ಇದು ಯಾವ ಗಾದೆಗೆ ಇದು ಅಂತ? ಕನ್ನೋಳ ಕೈಗೆ ಸಿಕ್ಕದ ಕನಸಿನ ಆಸ್ತಿಗೆ ಕೈ ಚಾಚಬಾರದು ಅಂತ ಅವನೇ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯುವಂತಕ್ಕದ್ದು ಕನ್ನಡಗಳ ನಂಟಿಗೆ ಕೈಯೊಳಗಿನ ಗಂಟು ಲೇಸು ಅಂತಕ್ಕಂಥದ್ದು ಗಾದೆ ಸರಿಯಾಗಿದೆ ಸ್ನೇಹಿತರೆ. ಓಕೆ ಫೈನ್ ಸರ್, ನೆಕ್ಸ್ಟ್ ಹೋಗ್ತೀನಿ. ಓಕೆ, ಇಲ್ಲೇನಿದೆ? ಮಿಶ್ರ ವಾಕ್ಯ ಯಾವುದು ಅಂತ ಹೇಳಬೇಕು. ಇದು ಈಸಿ ಕ್ವಶನ್ ಇದೆ. ನಮ್ಮ ಪರೀಕ್ಷೆ ಮುಗಿತೆ ಎಂದು ತಂದೆಗೆ ಮಗನು ಹೇಳೋದು, ದಿಸ್ ಇಸ್ ದ ಮಿಶ್ರ ವಾಕ್ಯ. ಆದುದರಿಂದ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಸೆಮಿಕೋಲನ್ ಇದೆ. ಸೊ ಇದು ಮತ್ತೆ ಇದು ಬಂದು ನಿಮಗೆ ಸಂಯೋಜಿತ ವಾಕ್ಯ. ಇದು ನಿಮಗೆ ನಾರ್ಮಲ್ ಆಗಿರ್ತಕ್ಕಂಥದ್ದು. ಫೈನ್ ಸರ್. ಎಸ್, ನೆಕ್ಸ್ಟ್ ಬನ್ನಿ. ಇಲ್ಲಿ ಗುಂಪಿಗೆ ಸೇರದ ಪದ, ಇಲ್ಲಿ ಯಾವ್ದು ರೈಟು? ಆಪ್ಷನ್ 1 ರೈಟು. ಕೆಳಗಿನ ಗುಂಪಿಗೆ ಸೇರದೇ ಇರುವುದು ಹೇಳಬೇಕು. ಇಲ್ಲಿ ನೋಡಿ, ಗುಣವಾಚಕ ಒಳಿತು ಇನಿದು, ಇದು ಸರಿ ಇದೆ. ಗುಣವಾಚಕ ಒಳಿತು ಇನಿದು ಅಲ್ವಾ ಸರ್? ಗುಣ ಹೇಳ್ತಕ್ಕಂಥದ್ದು. ಓಕೆ. ಇನಿದು ಅಂದ್ರೆ ಸಿಹಿ ಆಗಿರ್ತಕ್ಕಂಥದ್ದು, ಇನಿಯನ್ ಅಂದ್ರೆ ಪ್ರೀತಿ ಪಾತ್ರವನಾಗಿರ್ತಕ್ಕಂಥವನು, ಇದು ಸರಿ ಇದೆ. ಸರ್ವನಾಮ ಅದು, ಇದು, ಉದು, ಹೌದು, ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ದಿಗ್ವಾಚಕ ಎಳದು, ಇಲ್ಲಿ ನೋಡಿ ಇದೇನಿದೆ? ದಿಕ್ವಾಚಕ ಎಳದು ಇದೆ ಅಂದ್ರೆ ಎಳೆಯದು. ಇದೇನಿದೆ? ಇದು ಹಳೆಯದು. ಪೊಲ್ಲದು ಅಂದ್ರೆ ಕೆಟ್ಟದ್ದು, ದಿಸ್ ಇಸ್ ರಾಂಗ್. ದಿಕ್ಕನ್ನ ಹೇಳಬೇಕು ದಿಗ್ವಾಚಕ, ದಿಸ್ ಇಸ್ ರಾಂಗ್. ಇದು ಸೇರಲ್ಲ, ಇದು ಕರೆಕ್ಟ್ ಇದೆ. ಓಕೆ. ಅನಿತು, ಇನಿತು, ಎನಿತು ಅಂದ್ರೆ ಅಷ್ಟು, ಇಷ್ಟು, ಎಷ್ಟು ಅಂತ. ಓಕೆ, ನೆಕ್ಸ್ಟ್ ಬರ್ತೀನಿ. ಇಲ್ಲಿ ಹೊಂದಿಕೆ ಯಾಗದ ಜೋಡಿ ಹೇಳಬೇಕು. ಮೂವಳ್, ಇದು ದ್ವಿಗು ಸಮಾಸ. ಯಾವ್ದು ಹೊಂದಿಕೆ? ಫಸ್ಟ್ ಬಿಡಿಸಿ ಗೊತ್ತಾಗುತ್ತೆ. ಮೂವಳ್ ಹೆಂಗ್ ಬಿಡಿಸ್ತೀರಾ? ಸಂಧಿ ಹೆಂಗ್ ಬಿಡಿಸ್ತೀರಾ ಸರ್? 3 ಪ್ಲಸ್ ಬಾಳ್, ಮೂವಳ್ ಅಥವಾ ವಾಳ್ ಅಲ್ವಾ ಸರ್? ಇದು ಯಾವ್ದು? ದ್ವಿಗು ಸಮಾಸ. ಇದು ಕರೆಕ್ಟ್ ಇದೆ. ತಪ್ಪಾಗಿರೋದು ಹೇಳಬೇಕು. ಓಕೆ. ನಟ್ಟಿರೋಳ್ ಹೆಂಗ್ ಬಿಡಿಸ್ತೀರಾ ಅಲ್ವಾ? ಇದು 3 ಅಲ್ವಾ? ದ್ವಿಗು ಹೇಳುತ್ತೆ ಅಂಕಿ ಸಂಖ್ಯೆ. ನಟ್ಟಿರೋಳ್ ಅಂದ್ರೆ ಇರುಳಿನ ಮಧ್ಯ ಅಂತ. ಅಂದ್ರೆ ಇರುಳಿನ ಪ್ಲಸ್ ನಡು, ನಟ್ಟಿರೋಳ್. ಏನಿದು? ಅಂಶಿ ಸಮಾಸ ಅಲ್ವಾ? ಅಂದ್ರೆ ಅಂಶಿ ಅಂತ ಏನ್ ಕರಿತೇವೆ, ಇದು ಕರೆಕ್ಟ್ ಇದೆ ಅಲ್ವಾ? ತಂಗೂಳ್ ಅಂದ್ರೆ ದ್ವಂದ್ವ ಅಂತ ಕೊಟ್ಟಿದ್ದಾನೆ. ತಂಗೂಳ್ ಹೆಂಗ್ ಬಿಡಿಸ್ಬೋದು? ತಂಗೂಳ್ ಅಂದ್ರೆ ತಂಪು ಪ್ಲಸ್ ಕೂಳ್, ತಂಗೂಳ್. ಓಕೆ, ತಂಗೂಳ್. ಇದು ದ್ವಂದ್ವನಾ? ಅಲ್ಲ, ಇದು ಕರ್ಮಧಾರೆ ಆಗ್ಬೇಕು. ದ್ವಂದ್ವ ಆಗಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸರ್? ದ್ವಂದ್ವ ಅದನ್ನ ಪ್ರತಿಯೊಂದು ಕೂಡ ಅದಕ್ಕೆ ಇಂಪಾರ್ಟೆಂಟ್ ಇರುತ್ತೆ. ಪೇರಡವಿ, ಇದು ಕರ್ಮಧಾರೆ, ಇದು ಕರೆಕ್ಟ್ ಇದೆ. ಹೆಂಗ್ ಬಿಡ್ತೀವಿ ಇದು? ಪೇರಡವಿ, ಪೇರ್ ಅಂದ್ರೆ ದೊಡ್ಡದು, ಹಿರಿದು, ಪಿರಿದು ಅಂತೀವಿ. ಪಿರಿದು ಪ್ಲಸ್ ಅಡವಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಇದು ಸರಿಯಾಗಿಲ್ಲ, ಕರ್ಮಧಾರೆ ಆಗ್ಬೇಕು. ನೆಕ್ಸ್ಟ್ ಬರ್ತೇನೆ.
ಇದು ಈಸಿ ಇದೆ. ರತ್ನಾಕರಣ್ಯ, ಭರತೇಶ ವೈಭವ ಕರೆಕ್ಟ್ ಇದೆ, ಚಾಮರಸ ಇದು ಕರೆಕ್ಟ್ ಇದೆ. ಲಕ್ಷ್ಮೀಶಗೆ ಇಲ್ಲಿ ಜೈಮಿನಿ ಭಾರತ, ಕುಮಾರವ್ಯಾಸ, ಗದುಗಿನ ಭಾರತ ಉಲ್ಟಾ ಆಗ್ಬೇಕಾಗಿತ್ತು. ಇಲ್ಲಿ ಯಾವ ಜೋಡಿಗಳು ಸರಿಯಾಗಿದೆ ಅಂತ ಕೊಡೋರು ಎ ಅಂಡ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬಂದ್ಬಿಡ್ತೇನೆ. ತೆಗೆದಪರ್, ಇಲ್ಲಿ ಕಾಲ ಸೂಚಕ ಪ್ರತ್ಯಯ ಯಾವುದು? ತೆಗೆದಪರ್, ತೆಗೆದಪರ್, ದಪರ್ ಅಂತಿದೆ ಅಂದ್ರೆ ತೆಗೆದಪರ್, ದಪ ದಪ ಅಲ್ವಾ ಸರ್? ದಪ ದಪ ಇಸ್ ನಥಿಂಗ್ ಬಟ್ ವರ್ತಮಾನ, ಇಸ್ ನಥಿಂಗ್ ಬಟ್ ವರ್ತಮಾನ. ಆಪ್ಷನ್ 2. ಓಕೆ, ಅಲ್ಲಿ ದೂರದಲ್ಲಿ ಆ ಹೊಂಗೆ ಮರಗಳ ತಟಾಸಿ ಅಂತಿದೆ. ಅಲ್ಲಿ ಅದರ ಗ್ರಾಂಥಿಕ ರೂಪ, ಅಂದ್ರೆ ಗ್ರಾಂಥಿಕ ಅಂದ್ರೆ ಇದರಲ್ಲಿ ನಿಮ್ಗೆ ಗ್ರಾಂಥಿಕದಲ್ಲಿ ಇರೋದನ್ನ ಕರೆಕ್ಟ್ ಆಗಿ ಹೇಳಬೇಕು, ಯಾವ್ದು ಕರೆಕ್ಟ್ ಇದೆ ಅಂತ. ಅಂದ್ರೆ ಗ್ರಾಂಥಿಕವಾಗಿ ಅಂತಾನು ಬುಕ್ಕಲ್ಲಿ ಬರೆಯುತ್ತಾರೆ, ಆಡು ಭಾಷೆ ಇರೋದು. ಅಲ್ಲಿ ದೂರದಲ್ಲಿ ಆ ಹೊಂಗೆ ಮರಗಳ ತಟದಲ್ಲಿ ಅಂತ ಅಲ್ವಾ? ಹೊಂಗೆ ಮರ, ಹೊಂಗೆ ಮರಗಳ ದಡ ಅಂತೂ ಆಗಲ್ಲ. ಇಲ್ಲಿ ಹೋ ಬರಬೇಕು, ಓ ಆಗಿದೆ, ಹೊಮ್ ಅಂತ ಆಗಿದೆ. ಸೊ ಇರೋದ್ರಲ್ಲಿ ನೋಡಿದ್ರೆ ಇದೆ ಸರಿ. ಆಕ್ಚುಲಿ ಆಪ್ಷನ್ 3 ಸರಿ ಅನ್ಬೋದು, ಬಟ್ ಹೋ ಅಂತಿದೆ, ಹೊಂಗೆ ಮರ ಅಂತೀವಿ. ಓ ಅಂದ್ರೆ ಹೊಂಗೆ, ಇದು ಹೊಂಗೆ ಆಗ್ಬೇಕು. ಸೊ ಹಾಗಾಗಿ ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸನ್ಮಾನ್ಯರೇ, ಲೇಖನ ಚಿಹ್ನೆಗಳು. ನಮ್ಮ ಇವೆಲ್ಲ ಗ್ರಾಮರ್ ಮಾಡಿದೀವಿ ಸ್ನೇಹಿತರೆ. ಗ್ರಾಮರ್ ವಿಡಿಯೋಸ್ ವೆರಿ ಇಂಪಾರ್ಟೆಂಟ್ ಅನ್ನೋದಕ್ಕೆ. ಸನ್ಮಾನ್ಯರೇ ಕಾಮ ಆಗ್ತೀವಲ್ಲ ಸರ್, ಅಲ್ವಾ? ಕಾಮ ಆಗ್ತೀವ ಅಂದ್ರೆ ಅಲ್ಪ ವಿರಾಮ. ಎಲ್ಲಿದೆ ಅಲ್ಪ ವಿರಾಮ? ಹೇಗೆ 3 ಇಲ್ಲಿದೆ. ಬೆಂಗಳೂರು ಆದ್ಮೇಲೆ ಫುಲ್ ಸ್ಟಾಕ್ ಪೂರ್ಣ ವಿರಾಮ. ಬಿಗೆ 4, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಉಲ್ಲೇಖ ಅಂತಕ್ಕಂಥದ್ದು ಏನಿದೆ ವಿವರಣಾತ್ಮಕ ಚಿಹ್ನೆ ಯೂಸ್ ಮಾಡ್ತೀವಿ, ಸಾವನ ಚಿಹ್ನೆ ಯೂಸ್ ಮಾಡ್ತೀವಿ. ಓಕೆ, ಆಪ್ಷನ್ 2. ನೆಕ್ಸ್ಟ್ ಏನಿದೆ? ಪದಚ್ಯುತಿ. ಇಲ್ಲಿ ಸರಿ ತಪ್ಪು ಕ್ರಮ, ಯಾವುದು ಸರಿ ಯಾವುದು ತಪ್ಪು ಅಂತ ನೋಡಿ. ಪದಚ್ಯುತಿ ಅಂತಕ್ಕಂಥದ್ದೇನಿದೆ, ಸರಿ ತಪ್ಪು ಅಂದ್ರೆ ತಪ್ಪಿರೋದನ್ನ ಸರಿ ಮಾಡೋದು ಅಂತ ಹೇಳಿ. ಪದಚ್ಯುತಿ ಸರಿ ಇದೆ. ಪ್ರಾಣ, ಇಲ್ಲಿ ಯಾವ್ದು ತಪ್ಪಾಗಿರೋದು ಹೇಳ್ಬೇಕು ನಾವು. ಪ್ರಾಣ ಪ್ರತಿಷ್ಠೆ ಅದನ್ನ ಸರಿ ಮಾಡಿದಾರ? ಪ್ರಾಣ ಪ್ರತಿಷ್ಠೆ ಸರಿ ಮಾಡಿದ್ದಾರೆ, ಇಲ್ಲಿ ತಪ್ಪಾಗಿರೋದನ್ನ. ಬರಾಕಾಸ್ತು, ಓಕೆ, ಇಲ್ಲಿ ವರ್ಣಾನುಕ್ರಮ ಇದು ಸರಿ ಮಾಡಿದ್ದು ತಪ್ಪು. ಯಾಕೆ ತಪ್ಪು? ಇದೇನಾಗ್ಬೇಕಾಯ್ತು? ಇದು ಬರಾಕಸ್ತು ಇರ್ತಕ್ಕಂಥದ್ದು ಏನಾಗ್ಬೇಕಾಯ್ತು ಸರ್? ಏನಾಗ್ಬೇಕು ಹೇಳ್ತೀರಾ ಸರ್? ಅದು ಬರಾಕಾಸ್ತು ಆಗ್ಬೇಕು. ಸೊ ಹಂಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ತಪ್ಪಾಗಿರೋದು ಕೇಳಿದ್ದಾನೆ. ಅಡಿಗೆ ಪದದಲ್ಲಿ ತಪ್ಪಾಗಿರೋ ಪದಗಳನ್ನು ಹೇಳಬೇಕು. ಓಕೆ, ಮುಖ್ಯವಾಗಿ ಅಂಗೈ ರೇಖೆಗಳ ಮತ್ತು ಶರೀರದ ಮೇಲಿನ ಗುರುತುಗಳ ಆಧಾರದ ಮೇಲೆ ನೋಡಿ. ಆಧಾರ ಇದು ತಪ್ಪಿದೆ, ಆಧಾರ ಆಗ್ಬೇಕು ಅಲ್ವಾ? ಎಸ್, ತಪ್ಪಿದೆ ಅಲ್ವಾ ಸರ್ ಅದು? ಎಸ್. ನೆಕ್ಸ್ಟ್ ಇನ್ನೇನು ತಪ್ಪಿದೆ? ಅಂಗೈ ಸರಿ ಇದೆ. ಭವಿಷ್ಯವನ್ನು, ಇದು ಸರಿ ಇದೆ. ಸಮುದ್ರಿಕ ತಪ್ಪು, ಇದು ಸಾಮುದ್ರಿಕ ಆಗ್ಬೇಕು. ಸಾಮುದ್ರಿಕ ದೀರ್ಘ ಬರಬೇಕು. ಸೊ ಬಿ ಡಿ ಮತ್ತೆ ತಪ್ಪಾಗಿರೋದು ಸರ್? ಬಿ ಡಿ, ಆಪ್ಷನ್ 2. ನೆಕ್ಸ್ಟ್, ತತ್ಸಮ ತದ್ಭವ ಹೇಳಬೇಕು. ತುವಕ್ ಅಂತಕ್ಕಂಥದ್ದು ತೊಕ್ಕು, ಇದು ಸರಿ ಇದೆ. ತತ್ಸಮ ತದ್ಭವ. ನಿಭ ಅಂತಕ್ಕಂಥದ್ದು ನೆಪ, ಇದು ಕೂಡ ಸರಿಯಾಗಿದೆ. ಘಟಕ, ಗಾಹೆ ಬರಲ್ಲ, ಗಾಹೆ ಬರುತ್ತಾ? ಘಟಿಕ ಬರಬೇಕಲ್ಲ ಸರ್? ಘಟಿಕ ಅಲ್ವಾ? ನೀಶರ, ನಿಶ್ವರ, ಇದು ತಪ್ಪಿದೆ. ಏನ್ ಬರ್ಬೇಕು ಹೇಳಿ? ಇದು ನೋಡೋಣ. ಸಿ ಅಂಡ್ ಡಿ ಇದೆಯಾ? ಅಲ್ಲ, ಇಲ್ಲಿ ಯಾವುದು ಸರಿಯಾಗಿರೋದು ಹೇಳಬೇಕು. ಸರಿಯಾಗಿರೋದು ಎ ಬಿ. ನೋಡಿದ್ರ ಕರೆಕ್ಟ್ ಆಗಿ ನೋಡ್ಬೇಕು. ಒಂದೊಂದು ಕ್ವಶನ್ ಸರಿ ಕೇಳ್ತಾನೆ, ಒಂದೊಂದು ಕ್ವಶನ್ ತಪ್ಪು ಕೇಳ್ತಾನೆ. ಸೊ ಹಾಗಾಗಿ ಕ್ವಶನ್ ಕರೆಕ್ಟ್ ಆಗಿ ನೋಡ್ಕೋಬೇಕು ಸ್ನೇಹಿತರೆ. ಅಡಿಗೆರೆ ಹೇಳ ಪದ ತದ್ಭವ ರೂಪ. ಉಪಾಧ್ಯಾಯ ತದ್ಭವ ಏನು? ಓಚಯ್ಯ. ಪಾತ್ರ ಬಹಳ ಹಿರಿಯರಿ, ಓಚಯ್ಯ. ಅವನಿಗೇನು? ತಾನೊಬ್ಬ ಸುಖವಾಗಿದ್ರೆ ಅಷ್ಟೇ ಸಾಕು. ಆತ್ಮಾರ್ಥ ತಾನು, ತಾನೊಬ್ಬ, ತಾನು ಎಲ್ಲಿದೆ? ಓಕೆ, ಸೊ ಈಸಿ ಕ್ವಶನ್. ನೆಕ್ಸ್ಟ್ ಬಂದ್ಬಿಡೋಣ ಬನ್ನಿ. ಅಲ್ಲಲ್ಲಿ. ಓಕೆ, ಇಲ್ಲಿ ಕನ್ನಡ ವ್ಯಂಜನ ಸಂಧಿ ಯಾವುದು? ಕನ್ನಡ ವ್ಯಂಜನ ಸಂಧಿ ಯಾವುದು ಸರ್? ಯಾವ್ದು ಕನ್ನಡ ವ್ಯಂಜನ ಸಂಧಿ? ಆದೇಶ ಸಂಧಿ ಅಲ್ವ ಸರ್? ಅಲ್ಲಲ್ಲಿಂದ ಹೆಂಗ್ ಬಿಡಿಸಿ ಗೊತ್ತಾಗುತ್ತೆ ನಿಮ್ಗೆ ಯಾವ್ದು ಅಂತ. ಅಲ್ಲಿ ಇವೆಲ್ಲ ನೋಡಿದ ತಕ್ಷಣ ಹೇಳ್ಬೋದು, ಬಟ್ ಸ್ಟಿಲ್ ಓಕೆ ಎಲ್ಲಾರು ಗೊತ್ತಾಗ್ಲಿ ಅಂತ. ಅಲ್ಲಿ ಪ್ಲಸ್ ಅಲ್ಲಿ ಅಂದ್ರೆ ಲೋಪ ಆಗುತ್ತೆ ಇದು. ಓಕೆ, ಸ್ವರ ಸಂಧಿ ಇದು. ನೆಲೆಮನೆ ಅಂದ್ರೆ ಏನು? ಇದು ಹೆಂಗ್ ಬಿಡಿಸ್ತೀವಿ? ನೆಲೆ ಪ್ಲಸ್ ಮನೆ, ನೆಲೆ ಮನೆ ಅಥವಾ ನೆಲೆಮನೆ ಅಲ್ವಾ? ಇದು ಏನಾಗುತ್ತೆ? ಆದೇಶ ಸಂಧಿ. ಇದು ವ್ಯಂಜನ ಆದೇಶವಾಗಿ ಬಂದಿದೆ. ಮೈಯನ್ನು ಅಗೇನ್ ಇದು ಸ್ವರ ಸಂಧಿ ಆಗುತ್ತೆ. ಯಾಕೆಂತಂದ್ರೆ ಇದು ಆಗಮ ಸಂಧಿ. ಮೈ ಪ್ಲಸ್ ಅನ್ನು ಏನು ಸರ್? ಇದು ಆಗಮ. ಓಕೆ, ಆಗಮ ಸಂಧಿ. ಕೈ ವಿಡಿ, ಅಗೇನ್ ಕೈ ಪ್ಲಸ್ ಪಿಡಿ, ಇದೇನಾಗುತ್ತೆ? ಆದೇಶ. ಒನ್ಸ್ ಅಗೇನ್. ಸೊ ಆದೇಶ ಬಿ ಮತ್ತೆ ಸಿ, ಆಪ್ಷನ್ 4. ವ್ಯಂಜನ ಸಂಧಿ ಅಲ್ಲ ಸರ್? ಬಿ ಮತ್ತೆ ಡಿ ತಾನೆ ಎರಡು? ಬಿ ಡಿ, ಸಾರಿ ಎಲ್ಲಿದೆ ಸರ್? ಬಿ ಡಿ ಆಪ್ಷನ್ 2, ಆಪ್ಷನ್ 4 ಅಲ್ಲ. ಓಕೆ, ಆಪ್ಷನ್ 2 ಇದು ಕರೆಕ್ಟ್. ಇದು ಇದೆರಡು ನೋಡಿ. ಸ್ವರ ನಿಮಗೆ ಬಂದು ಲೋಪ
ಮತ್ತೆ ಆಗಮ ಅಲ್ವಾ ಸರ್? ವ್ಯಂಜನ ಆದೇಶ. ಫೈನ್. ಸೊ ಆಪ್ಷನ್ 2 4 ಅಲ್ಲ. ಓಕೆ. ಚರಿತ್ರೆಯನ್ನು ಮರೆತವರು ಚರಿತ್ರೆ ಸೃಷ್ಟಿಸಲಾರರು. ಇದ್ಯಾವ್ದು ಹೇಳ್ತೀರಾ? ಅದು ಹೋಮ್ವರ್ಕ್ ಕೊಟ್ಬೋಣ, ನಿಮ್ಗೆ ಈಸಿ ಇದೆ, ಹೇಳ್ತೀರಾ? ಅಥವಾ ಯಾವ್ದು ಸಂಧಿ ಪಟ ಅಂತ ಹೇಳಿ ನೋಡೋಣ. ನೆಕ್ಸ್ಟ್ ಕ್ವಶನ್ ಹೋಗ್ಬೋಣ. ಬಿಡಿಸಿದಾಗ ಏನ್ ಬರುತ್ತೆ ಅದನ್ನ ಬಿಡಿಸಿದ್ರೆ ಸಾಕು. ಚರಿತ್ರೆ ಪ್ಲಸ್ ಅನ್ನು ಏನು? ಚರಿತ್ರೆ ಪ್ಲಸ್ ಅನ್ನು ಅಂತೀವಲ್ಲ ಸರ್. ಚರಿತ್ರೆಯನ್ನು ಎಗೆ ಆ ಸ್ವರ ಎ ಆ ಬರುತ್ತೆ. ಚರಿತ್ರೆ ಎ. ಸೊ ಯಾವುದು? ಯಕಾರಾಗಮ ಆ ಯಾ ಬರುತ್ತೆ ಇಲ್ಲಿ. ಯಕಾರಾಗಮ ಅಂದ್ರೆ ಆಗಮ ಸಂಧಿನ. ಎಸ್ ಸರ್, ಆಗಮ ಸಂಧಿ. ನೆಕ್ಸ್ಟ್ ಹೋಗೋಣ ಬನ್ನಿ. ತಿಂದೀತು ವಿದ್ಯಾರ್ಥಕ ರೂಪ, ಬಿಡದು ನಿಷೇಧಾರ್ಥಕ ರೂಪ, ಕುಡಿಯಿರಿ ಸಂಭವನಾರ್ಥಕ ರೂಪ, ನೋಡೋದು ಕೃದಂತವ್ಯ. ಇಲ್ಲಿ ತಪ್ಪಾದದ್ದು ಯಾವುದು ಅಂತ. ತಿಂದೀತು, ತಿಂದೀತು ಅಲ್ಲ, ಮಾಡಲಿ ತಿನ್ನಲಿ ಅಂತ ಬರುತ್ತೆ ವಿದ್ಯಾರ್ಥಕ. ಹೇಳಿದೀನಿ ಎಷ್ಟೊಂದು ಸಲ ಸ್ನೇಹಿತರೆ. ಬಿಡದು, ಎಸ್ ಇದು ಕರೆಕ್ಟ್ ಇದೆ, ಬಿಡದು. ಕುಡಿಯಿರಿ ಸಂಭವನಾರ್ಥಕ ರೂಪ, ತಪ್ಪು. ಕುಡಿಯಾನು, ಕುಡಿದಾನು ಅಥವಾ ಈ ತರ ಬರೋದು. ಕುಡಿಯಿರಿ ಅಂದ್ರೆ ಎಲ್ಲಿ ಇದೆ? ಸಂಭವನಾರ್ಥಕ ಎಲ್ಲ ಆಗುತ್ತೆ, ಅದು ಡೈರೆಕ್ಟ್ ಆಗಿ ಹೇಳ್ತಾ ಇರ್ತಾರೆ. ತಪ್ಪು. ನೋಡಲು ಕೃದಂತವ್ಯ, ಹೌದು ಇದು ಕರೆಕ್ಟ್ ಇದೆ. ಸೊ ಇಲ್ಲಿ ತಪ್ಪಾದ ಯಾವುದು? ಎ ಮತ್ತೆ ಸಿ. ಎ ಸಿ ಇದೆಯಾ? ಇದೆ. ನಾಮಪದದ ಮೂಲರೂಪ ನಾಮ ಪ್ರಕೃತಿ ಇದೆಯಾ? ಇದೆ. ಆಪ್ಷನ್ 4. ಈ ಕೆಳಗಿನ ಧಾತು ಕ್ರಿಯಾಪದಗಳ ಜೋಡಿಗಳು ಯಾವುದು ತಪ್ಪಾಗಿದೆ ಅಂತ ಹೇಳ್ಬೇಕು. ಒನ್ಸ್ ಅಗೇನ್ ಇಲ್ಲಿ ಧಾತು ಅಂದ್ರೆ ಕ್ರಿಯಾಪದದ ಮೂಲ ರೂಪ. ಮಿಂದನುಗೆ ಕ್ರಿಯಾಪದದ ಮೂಲ ರೂಪ ಅಂದ್ರೆ ಮೀ ಆಗ್ಬೇಕು, ಮೇ ಅಲ್ಲ ಅಲ್ವಾ ಸರ್? ಇದು ತಪ್ಪಾಗಿದೆ ಅಲ್ವಾ? ಇದು ತಪ್ಪಾಗಿದೆ. ನೊಂದನು ನೋ ಕರೆಕ್ಟ್ ಇದೆ ಇದು. ಸಿಗು ಸೋತನಿಗೆ ಸೋ ಬರಬೇಕಲ್ವಾ ಸರ್? ಸೋಲು ಬರಬೇಕು, ಸೋತನು. ದಿಸ್ ಇಸ್ ರಾಂಗ್. ಇರು ಇದ್ದಾನೆ, ಇದು ಕರೆಕ್ಟ್ ಇದೆ. ಸೊ ಎ ಸಿ ಇಸ್ ದ ರಾಂಗ್ ಆನ್ಸರ್. ತಪ್ಪಾಗಿರೋದು ಕೇಳಿರೋದು ನೋಡಿ ಅವನು. ಎ ಸಿ ಇಸ್ ದ ರಾಂಗ್ ಆನ್ಸರ್. ಓಕೆ. ತಪ್ಪಾದ ಜೋಡಿ ಒನ್ಸ್ ಅಗೇನ್ ನುಡಿಗಟ್ಟುಗಳಲ್ಲಿ ತಲೆ ತುರಿಸಿಕೊಳ್ಳುವ ವಿಚಾರ. ಹೌದು, ತಲೆ ಕೆರ್ಕೋತಾ ಇದ್ದಾನೆ, ಏನೋ ವಿಚಾರ ಯೋಚನೆ ಮಾಡ್ತಾ ಇದ್ದಾನೆ ಅಂತ. ನಾಲಿಗೆ ಹರಿಬಿಡು ಬೈದಾಡು. ಎಸ್, ಬೈದಾಡ್ತ ನಾಲಿಗೆ ಹರಿಬಿಡು ಅಂತ ಕರಿತೀವಿ. ಕರೆಕ್ಟ್ ತಾನೆ ಇದು? ಎಸ್. ನೆಕ್ಸ್ಟ್, ಹೇಳಿದಂತೆ ಕೇಳು. ಸರಿ ಸರಿ. ಬಾಯಿ ಬಿಡು, ಬಾಯಿ ಬಿಡು ಅಂತ ಜೋರಾಗಿ. ಬಾಯಿ ಬಡಿ, ಇದು ಬಾಯಿ ಬಿಡೋಲ್ಲ. ಎಸ್, ಹರಳೋದು. ಬಾಯಿಗೆ ಬಾಯಿ ಹೊತ್ತು ಬೈಗಳ ಅಲ್ಲ, ಇದು ತಪ್ಪು. ಬಾಯಿಗೆ ಬಾಯಿ ಎತ್ತು ಅಂದ್ರೆ ಎದುರುತ್ತರ ಕೊಡಬೇಡ ಅಂತ. ಎದುರುತ್ತರ ಕೊಡೋದು ಎದುರುತ್ತರ ಅಲ್ವಾ ಸರ್? ಬಾಯಿಗೆ ಬಾಯಿ ಹತ್ತಬೇಡ ಅಂದ್ರೆ ನಾನು ಹೇಳೋದಕ್ಕೆಲ್ಲ ಪುನಃ ಬಾಯಿ ಮಾಡ್ತೇನೆ ಅನ್ನೋ ರೀತಿ. ಸೊ ಆಪ್ಷನ್ 4 ತಪ್ಪಾಗಿದೆ. ಹೇಳಿದಂತೆ ಕೇಳು. ಓಕೆ. ಹೇಳಿದಂತೆ ಕೇಳು ಎಂಬ ಪದದ ಅರ್ಥ ಬರೋ ನುಡಿಗಟ್ಟನ್ನು ಗುರುತಿಸಬೇಕು. ಚಾಡಿ ಹೇಳೋದು ಅಲ್ಲ, ಹೇಳಿದಂತೆ ಕಿವಿ ಜೋಲ್ ಬೀಳೋದು ಅಲ್ಲ, ಕಿವಿ ಊದೋದು. ಓಕೆ. ಕಿಲಾಲ್ ಆ ಪದಕ್ಕೆ ಸಮಾನಾರ್ಥಕ ಪದ ನೆತ್ತರು ಇಸ್ ದ ರೈಟ್ ಆನ್ಸರ್. ಫೈನ್. ನೆಕ್ಸ್ಟ್ ಹೋಗೋಣ ಬನ್ನಿ. ಪುಲ್ಲಿಂಗ ಸ್ತ್ರೀಲಿಂಗ. ಓಕೆ, ಇದು ಲಿಂಗ ಮತ್ತೆ ಪ್ರತ್ಯಯಗಳು. ವೆರಿ ಇಂಪಾರ್ಟೆಂಟ್ ಕ್ವಶನ್. ಅವನ್ ಹೊಂದಿಸಿ ಬರೀರಿ ಕೇಳಿದಾನೆ. ಪುಲ್ಲಿಂಗ ಅಂದ್ರೆ ಅನ್, ಅವನು, ಅವನ್, ಅನ್, ಇದು ಹೇಗೆ ಒನ್. ಸ್ತ್ರೀಲಿಂಗ ಬಂದ್ರೆ ಅವಳು, ಅಳ್ ಬರುತ್ತೆ. ಎಸ್. ನಪುಂಸಕ ಲಿಂಗ ಅಂದ್ರೆ ಅದು ಬರಬೇಕು. ಅನು ಅಲ್ಲ, ಇದು ಆಕ್ಚುಲಿ ಅದಾಗ್ಬೇಕು ಅಥವಾ ಅದು ಅಂತ ಆಗ್ಬೇಕಾಗಿತ್ತು. ಇಲ್ಲೇನೋ ಸಮಥಿಂಗ್ ಮಿಸ್ಟೇಕ್ ಕೊಟ್ಟಿರ್ಬೇಕು ಅವನು. ಜಾತ್ಯೇಕ ವಚನ. ಜಾತ್ಯೇಕ ವಚನ ಅಂತಕ್ಕಂಥದ್ದು ಏನಿದೆ ಸ್ನೇಹಿತರೆ, ನಾವು ಬಹುವಚನ ಪ್ರತ್ಯಯಗಳಲ್ಲಿ ನಾವು ಇದನ್ನ ಒಂದ್ಸಲ ನೋಡ್ತೀವಿ. ಗಳ್ ಅಂತಕ್ಕಂಥದ್ದು, ಗಳು ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಸೊ ಡಿಗೆ 4, ಎಗೆ 1, ಬಿಗೆ 3, ಸಿಗೆ 2. ಆಪ್ಷನ್ 3. ಓಕೆ. ಕೆಳಗಿನ ಗೆರೆ ಎಳೆದ ಪದದ ಪ್ರತ್ಯಯ ಮತ್ತು ವಿಭಕ್ತಿಗೆ ಹೊಂದಿಕೆ ಯಾಗದ ಜೋಡಿ ಹೇಳಬೇಕು. ನೆಗೆಟಿವ್ ಸ್ಟೇಟ್ಮೆಂಟ್. ಒನ್ಸ್ ಅಗೇನ್ ನೆಗೆಟಿವ್. ಆನೆಯ ಯಾ ಆ. ಎಸ್, ಅಲ್ಲಿ ಸಪ್ತಮಿ ಕರೆಕ್ಟ್ ಇದೆ. ಆಕಾಶ ದೆಸೆಯಿಂದ ಪಂಚಮಿ ಸರಿದೆ. ದುಡಿಮೆಯಿಂದ ಪ್ರಥಮ ಅಲ್ಲ, ತೃತೀಯ ಬರಬೇಕು. ಅನ್ನು ಇಂದ ತೃತೀಯ. ಸೊ ಆಪ್ಷನ್ 4 ತಪ್ಪಿದೆ. ಒಂದೊಂದು ಪದಾರ್ಥವನ್ನು ಮತ್ತೊಂದು ಪದಾರ್ಥನಿಗೆ ಸಂಭಾವನೆ ಮಾಡುವ ಅಲಂಕಾರ ಅಂತ ಕರಿತೀವಿ. ಒಂದನ್ನ ಇನ್ನೊಂದು ಅಂತ ಹೇಳ್ತಕ್ಕಂಥದ್ದು, ಬೇರೆ ರೀತಿ ಹೇಳ್ತಕ್ಕಂಥದ್ದು ಅಂತ ಕೇಳ್ತೀವಿ. ಎಸ್, ಉತ್ಪ್ರೇಕ್ಷೆ ಮಾಡ್ತೀವಲ್ಲ ಸರ್? ಉತ್ಪ್ರೇಕ್ಷೆ ಮಾಡ್ತಕ್ಕಂಥದ್ದು ಉತ್ಪ್ರೇಕ್ಷೆ ಅಲಂಕಾರ. ವಾಣಿಯ ವದನವು ಶಶಿಯಂತೆ ದುಂಡಾಗಿದೆ. ಇಲ್ಲಿ ಬರ್ತಕ್ಕಂಥ ಸಾದೃಶ್ಯ ಹೇಳ್ಬೇಕಂದ್ರೆ ಯಾವ್ದು? ಉಪಮಾನ, ಉಪಮೇಯ, ಸಮಾನ ಧರ್ಮ, ಸಮಾನ ಉಪಮ ವಾಚಕ ಹೇಳ್ಬೇಕು. ಶಶಿ ಉಪಮಾನ, ವಾಣಿಯ ವದನ ಉಪಮೇಯ. ಅವನೇ ಕೊಟ್ಬಿಟ್ಟಿದ್ದಾನೆ. ಎಸ್, ಅವನೇ ಕೊಟ್ಟಿದ್ದಾನೆ. A1 B2 C ಅಲ್ವಾ? A1 B2 C3 D4. ಎಸ್, ಅವನೇ ಕೊಟ್ಬಿಟ್ಟಿದ್ದಾನೆ. ಸೊ ಇದು ರಾಂಗ್. ಓಕೆ, ಫೈನ್ ಸರ್. ನೆಕ್ಸ್ಟ್ 02-10-1869 ಮಹಾತ್ಮ ಗಾಂಧಿಯವರು ಜನಿಸಿದರು. ಇದನ್ನ ಕನ್ನಡದಲ್ಲಿ 02-10-1869. ದಿಸ್ ಇಸ್ ದ ರೈಟ್ ಆನ್ಸರ್.
ನೀರ ನೆರೆ ಸಂಧಿ ಪದವನ್ನು ಬಿಡಿಸುವ ಸರಿಯಾದ ಕ್ರಮ ಗುರುತಿಸಬೇಕು. ನೀರ ನೆರೆ ಸಂಧಿ ಕ್ರಮ ಏನಿದೆ ಸರ್ ಹೇಳ್ತೀರಾ? ನೀರ ನೆರೆ ಬಿಡಿಸಿ ಫಸ್ಟ್. ನೀರ ನೆರೆಯನ್ನು ಬಿಡಿಸ್ಬೋದು. ನೀರು ಪ್ಲಸ್ ನೆರೆ ಅಂತ ಹಾಕ್ಬೋದಲ್ವಾ? ಎಸ್, ನೀರು ಪ್ಲಸ್ ನೆರೆ ಎಲ್ಲಿದೆ? ನೆರೆ ಅಂತ ಇಲ್ಲ, ಎರೆ ಅಂತ ಹಾಕ್ಬೋದು. ನೀರ ನೆರೆ ಎ ನೀರು ಪ್ಲಸ್ ಎರೆ, ಆಪ್ಷನ್ 3. ಯಾವ ಸಂಧಿ ಬರುತ್ತಿದ್ದು? ಲೋಪ ಬರುತ್ತೆ ಅಲ್ವಾ ಸರ್? ಲೋಪ. ನೆಕ್ಸ್ಟ್ ಪತ್ರ ವ್ಯವಹಾರ. ಓಕೆ, ಇದೊಂದು ಕ್ಷೇಮ ಮತ್ತೆ ಶ್ರೀ ಈ ಎರಡು ಪದಪಂಜಗಳನ್ನ ಯಾವ ಪತ್ರದಲ್ಲಿ ಬಳಸ್ತೀವಿ ಅಂತ. ಆಕ್ಚುಲಿ ನೋಡಿ, ಮಗನಿಂದ ತಂದೆಗೆ ಬರೀಬೇಕಾದ್ರು ನಾವು ಯೂಸ್ ಮಾಡ್ತೀವಿ ಕ್ಷೇಮವಾಗಿದ್ದೀರಾ ಏನು ಅಂತ. ಬಟ್ ಈ ಎರಡು ಅಂತ ಕೇಳಿದ್ರಿಂದ ನಾವು ಶ್ರೀ ಅಂತ ಆಮಂತ್ರಣ ಪತ್ರದಲ್ಲೂ ಕೂಡ ನಾವು ಬಳಸ್ತೀವಿ. ಸೊ ಎರಡೂ ಕನ್ಸಿಡರ್ ಮಾಡೋದಾದಾಗ ಆಮಂತ್ರಣ ಪತ್ರ 4ನೇ ರೈಟ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಉತ್ಸರ್ಪಿಣಿ ಪದದ ವಿರುದ್ಧ ಪದ ಗುರುತಿಸ್ಬೇಕು. ಉತ್ಸರ್ಪಿಣಿಗೆ ವಿರುದ್ಧ ಏನು ಸರ್ ಹೇಳ್ತೀರಾ? ಅವಸರ್ಪಿಣಿ ಅಂತ ಹೇಳ್ಬೋದಲ್ಲ, ಅವಸರ್ಪಿಣಿ. ಎಸ್, ಋಷಿ ಮುನಿಗಳು ತಮ್ಮ ತಪಶಕ್ತಿಯಿಂದ ಮೋಕ್ಷ ಪಡೆಯುತ್ತಾರೆ. ಇಲ್ಲಿ ಮೋಕ್ಷ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾನೆ. ಮೋಕ್ಷ ಅಂದ್ರೆ ಏನು ಸರ್? ಬಿಡುಗಡೆ ಆಗೋದು. ವಿರುದ್ಧ ಪದ ಕೇಳಿದ್ದಾನೆ ಅಂದ್ರೆ ಬಂಧನ ಆಗ್ಬೇಕು. ಬಂಧನ ಬಂಧನ ಅಂದ್ರೆ ಇಟ್ಕೊಳ್ಳೋದು. ಇಲ್ಲಿ ಬಂಧನ ಅಂತಿಲ್ಲ, ಬಂಧನ. ಬಟ್ ಅದಕ್ಕೆ ಅರ್ಥ ಇರೋದು ನೋಡೋದು ಗ್ರಸ್ತ ಅಂತ ಹೇಳ್ಬೋದು ನಾವು. ಉದಾತ್ತ ಬೇರೆ, ಗ್ರಸ್ತ ಅಂದ್ರೆ ಹಿಡಿದುಕೊಳ್ಳೋದು, ಒಳಗಿಟ್ಕೊಳ್ಳೋದು, ಸರಿ, ಈ ರೀತಿ ಬರ್ತಕ್ಕಂಥದ್ದು. ಮೋಸ್ಟ್ಲಿ ಅದು ನಮಗೆ ವಿರುದ್ಧ ಪದ ಆಗ್ಬೋದು. ಅಬಕಾರಿ ರಸ್ತೆ ದವಾಖಾನೆ, ನೋಡೋಣ ಏನ್ ಕೊಡ್ತಾನೆ ಅನ್ನೋ ಕೆ ಆನ್ಸರ್ ಅಂತ. ಅಬಕಾರಿ ರಸ್ತೆ ದವಾಖಾನೆ ಜಮೀನು, ಇದಕ್ಕೆ ಯಾವ ಭಾಷೆ? ಪರ್ಷಿಯನ್ ಅಥವಾ ಪಾರ್ಸಿ ಭಾಷೆಯಿಂದ ಬಂದಿದೆ. ಇದಿಷ್ಟು ಕನ್ನಡ ಆಗಿದೆ ನೋಡಿ. ಕನ್ನಡ ಸ್ವಲ್ಪ ನಿಮ್ಗೆ ಡಿಫಿಕಲ್ಟೀಸ್ ಅನ್ಬೋದು. ಇಂಗ್ಲಿಷ್ ಸ್ವಲ್ಪ ಈಸಿ ಇದೆ ಸ್ನೇಹಿತರೆ, ಇಂಗ್ಲಿಷ್ ತುಂಬಾ ಡಿಫಿಕಲ್ಟಿ ಇಲ್ಲ. ಇಲ್ಲಿ ನೋಡಿ, ಮೊದಲನೇ ಕ್ವಶನ್ ಎರರಲ್ಲಿ ಕೇಳಿದ್ದಾನೆ. ಏನಿದೆ ಎರರು? ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಆರ್ ದ ಸೆಂಟ್ರಲ್ ಟ್ರೂತ್ ಆಫ್ ಅವರ್ ಎಕ್ಸಿಸ್ಟೆನ್ಸ್, ನೋ ಎರರ್. ಯಾವ ಭಾಗದಲ್ಲಿ ಎರರ್ ಇದೆ? ಆಪ್ಷನ್ 2 ಎರರ್ ಇದೆ. ಏನ್ ಎರರ್ ಇದೆ? ಆರ್ ತಪ್ಪು. ಈಸ್ ಆಗ್ಬೇಕಲ್ಲ ಸರ್. ಯಾಕೆ ಈಸ್ ಆಗ್ಬೇಕು ಸರ್? ಸಬ್ಜೆಕ್ಟ್ ಅಗ್ರಿಮೆಂಟ್. ನಾವು ಗ್ರಾಮರ್ ವಿಡಿಯೋ ನೋಡಿಲ್ಲ, ಅದಕ್ಕೆ ಹೇಳ್ತಾರೆ ಗ್ರಾಮರ್ ವಿಡಿಯೋ ನೋಡಿ ಸರ್. ಸಬ್ಜೆಕ್ಟ್ ವರ್ಕ್ ಅಗ್ರಿಮೆಂಟ್ ಇದು. ಏನು ಸಬ್ಜೆಕ್ಟ್ ವರ್ಕ್ ಅಗ್ರಿಮೆಂಟು? ಏನ್ ಹೇಳುತ್ತೆ? ನಾವು ಫಸ್ಟ್ ಸಬ್ಜೆಕ್ಟ್ ಏನಿದೆ, ಓಕೆ, ಅದರದ ಚೆಕ್ ಮಾಡಬೇಕು. ಇಲ್ಲಿ ಸರ್ವೈವಲ್ ಅಂತಕ್ಕಂಥದ್ದು ಏನಿದೆ ಸಿಂಗ್ಯುಲರ್ ಇದೆ, ಸೊ ಈಸ್ ಬರಬೇಕು, ಸೊ ಆರ್ ಬರಬಾರದು. ಓಕೆ, ನೆಕ್ಸ್ಟ್ ಬರ್ತೇನೆ. ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾನೆ, ಫಿಲ್ ಇನ್ ದ ಬ್ಲಾಂಕ್ಸ್ ಕೊಡಿ. ಇದನ್ನ ಡೈರೆಕ್ಟ್ ಆಗಿ ಇದನ್ನ ಸಾಲ್ವ್ ಮಾಡಲ್ಲ. ನೋಡಿದ್ರೆ ಹೇಳ್ಬೋದು. ಇಲ್ಲಿ ನೋಡಿ, ಪೈವೈಟಲ್ ಎರಾ ಇನ್ಫಾರ್ಮೇಶನ್ ಮಾಡರ್ನ್ ಇಂಡಿಯನ್ ಐಡೆಂಟಿಟಿ ರಾಜ್ ರವಿ ವರ್ಮಾ ಅಂದ್ರೆ ಇಲ್ಲಿ ಒಂದು ಕಲೆ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಕಲೆ ಬಗ್ಗೆ ಹೇಳ್ಬೇಕಾದ್ರೆ ನೋಡಿ, ಎ ಕ್ರೂಷಿಯಲ್ ರೋಲ್ ಇನ್ ಡ್ಯಾಶ್ ಆರ್ಟ್. ಎಂತ ಆರ್ಟ್ ಅದು? ಒಳ್ಳೆ ರೀತಿಯ ಆರ್ಟ್ ಇರಬೇಕು ಅಂತ ಕೇಳೋದಕ್ಕೆ ಏನಂತ ಕರಿತೀವಿ ನಾವು? ಎಂತ ಕರಿತೀವಿ? ಡೆಮೋಕ್ರಾಟಿಂಗ್ ಆರ್ಟ್ ಅಂತ ಕರಿತೀವಿ. ಓಕೆ, ಅಂಡ್ ಹಿಸ್ ವಿವಿಡ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 38ಕ್ಕೆ ನಾನು ತುಂಬಾ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ಕೀ ಆನ್ಸರ್ ಆದ್ರಿಂದ. ಇದು ನಿಮಗೆ ಇದನ್ನೆಲ್ಲ ನಾವು ಇಂಗ್ಲಿಷ್ ಗ್ರಾಮರ್ ಅಥವಾ ನಾವು ಸೀರೀಸ್ ಮಾಡ್ತೀವಲ್ಲ, ನಾವು ಕಂಪ್ಲೀಟ್ ಜನರಲ್ ಇಂಗ್ಲಿಷ್ ಸೀರೀಸ್ಗಳು ಅದೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಮೈಥಾಲಜಿ ಆಫ್ ಲೈಫ್, ಮೇಕಿಂಗ್ ದ ಡಿವೈನ್ ಅಂಡ್ ಮಿಥಿಕಲ್ ಡ್ಯಾಶ್ ಟು ಎ ವೈಡರ್ ಆಡಿಯನ್ಸ್. ಅಂದ್ರೆ ಮಿಥಿಕಲ್ ಅಂಡ್ ಆಕ್ಸೆಸಬಲ್ ಆಗಿರಬೇಕು, ತುಂಬಾ ಜನಕ್ಕೆ ಸಿಗಬೇಕು ಅಂತ. ಆಕ್ಸೆಸಿಬಲ್ ಇದೆ ನೋಡಿ. ಅಂಡ್ ವರ್ಮಾಸ್ ಇನ್ಫ್ಲುಯೆನ್ಸ್ ಆನ್ ದ ಡ್ಯಾಶ್ ಆರ್ಟ್, ವಿಜುವಲ್ ಆರ್ಟ್ ನೋಡಿ, ಎಕ್ಸ್ಟೆಂಡ್ ಬಿಯಾಂಡ್ ವಿಜುವಲ್. ಒಂದು ಯಾವ್ದು ಸರ್ ನೋಡುವಂತ ವಿಜುವಲ್ ಆರ್ಟ್ ತಾನೆ ವರ್ಮದು, ರವಿ ವರ್ಮದು. ನೋಡಿದ್ರ ಅದಕ್ಕೆ ತಕ್ಕಂತೆ ಇರತಕ್ಕಂಥ ಮ್ಯಾಚ್ ಮಾಡ್ಬೇಕು ಇಲ್ಲಿ. ನೆಕ್ಸ್ಟ್ ಇಲ್ಲಿ ಕೇರ್ಫುಲಿ ರೀಡ್ ಐಡೆಂಟಿ ಎರೋನಿಯಸ್ ಅಂತ. ಅಂದ್ರೆ ಎರೋನಿಯಸ್ ಸೆಂಟೆನ್ಸ್ ಅಂದ್ರೆ ಯಾವ್ದ್ರಲ್ಲಿ ಎರರ್ ಇದೆ ಅದನ್ನ ಹೇಳ್ಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎರೋನಿಯಸ್ ಅಂತ ಕೇಳಿ ನೋಡಿ, ಎಷ್ಟು ಚೆನ್ನಾಗಿದೆ ಕ್ವಶನ್. ಯಾವ್ದ್ರಲ್ಲಿ ಎರರ್ ಇದೆ ಅದನ್ನ ಹೇಳ್ಬೇಕು. ಅಗೇನ್ ಇಲ್ಲಿ ನೋಡೋದಾದ್ರೆ, ದ ಸೆಲೆಬ್ರಿಟಿ ವಿತ್ ಹರ್ ಟೀಮ್ ಹ್ಯಾವ್ ಬೀನ್ ಇನ್ವೈಟೆಡ್ ಟು ದ ಪಾರ್ಟಿ ಇದೆ. ಸಚಿನ್ ವಾಸ್ ಇಂಟ್ರೆಸ್ಟೆಡ್ ವಿತ್, ನೋಡಿ, ದ ಸೆಲೆಬ್ರಿಟಿ ವಿತ್ ಹರ್ ಟೀಮ್ ಹ್ಯಾವ್ ಬೀನ್ ಅಲ್ಲ, ಹ್ಯಾಸ್ ಬೀನ್. ನಾನು ಅಗೇನ್ ಹೇಳ್ತಾ ಇದ್ದೀನಿ, ನೀನು ಇಲ್ಲಿ ಸಬ್ಜೆಕ್ಟ್ ವರ್ಕ್ ಅಗ್ರಿಮೆಂಟ್ ಗೊತ್ತಾಗ್ಬೇಕು. ಫಸ್ಟ್ ಸಬ್ಜೆಕ್ಟ್ ಸೆಲೆಬ್ರಿಟಿ, ಆಸ್ ಸಿಂಗ್ಯುಲರ್, ಹ್ಯಾವ್ ಬರಲ್ಲ. ದಿಸ್ ಇಸ್ ದ ರಾಂಗ್ ಒನ್, ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ, ಮೊದಲನೇ ಕ್ವಶನ್ ಓದ್ಬೇಕಾದ್ರೆ ಗೊತ್ತಾಗೋಯ್ತು ಎಲ್ಲ. ಇನ್ನು ಆಪ್ಷನ್ ಓದೋದೇ ಬೇಡ, ಅಷ್ಟು ಈಸಿ ಕೊಟ್ಬಿಟ್ಟ ನಿಮಗೆ ಆಪ್ಷನ್ಸ್ ನ. ಓಕೆ, ಸಬ್ಜೆಕ್ಟ್ ಅಗ್ರಿಮೆಂಟ್ ಗ್ರಾಮರ್ ವಿಡಿಯೋ ನೋಡಿ, ನಾನು ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ರಿಪೋರ್ಟ್ ದ ಫಾಲೋಯಿಂಗ್ ಇಂಡೈರೆಕ್ಟ್ ಸ್ಪೀಚ್ ಹೇಳ್ಬೇಕು. ಆರ್ ಯು ಡೂಯಿಂಗ್ ಆಲ್ ದ ವೇ ಟು ದೆಹರಾ? ದ ನೆರೇಟರ್ ಆಸ್ಕ್ಡ್. ಓಕೆ, ಆಸ್ಕ್ ಅಂದ್ರೆ ನೆರೇಟರ್ ಆಸ್ಕ್ಡ್. ಇಲ್ಲಿ ಕ್ವಶನ್ ಇರಬೇಕು. ಆರ್ ಯು ಗೋಯಿಂಗ್ ಟು ಅಂದ್ರೆ ಕೇಳ್ತಾನೆ, ನೀನು ಹೋಗ್ತೋ ಇಲ್ವೋ ಅನ್ನೋ ರೀತಿ. ನೋಡಿ ಇಲ್ಲಿ ವೆದರ್ ಇಫ್ ದೇ ಆರ್ ಗೋಯಿಂಗ್ ಆಲ್ ದ ವೇ ಟು ದೆಹರಾ, ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ ಇಲ್ಲಿ ಟೋಲ್ಡ್ ದೆಮ್ ಅಲ್ಲ, ಆಸ್ಕ್ಡ್. ಕ್ವಶನ್ ಬರ್ಬೇಕು ಇಲ್ಲಿ. ಸೆಡ್ ತಪ್ಪು, ಇದು ತಪ್ಪು. ಇಲ್ಲಿ ನೋಡಿದ ತಕ್ಷಣ ದಿಸ್ ಇಸ್ ದ ಕೀವರ್ಡ್, ಸಿಂಪಲ್ ಫಂಡ. ಓಕೆ, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಇನ್ ದ ಫಾಲೋಯಿಂಗ್ ಕ್ವಶನ್ ಎ ವರ್ಡ್ ಹ್ಯಾಸ್ ಬಿನ್ ರಿಟನ್ ಇನ್ ದ 4 ಡಿಫರೆಂಟ್ ವೇ. ಓಕೆ, ಒನ್ ಕರೆಕ್ಟ್ಲಿ ಸ್ಪೆಲ್ಟ್, ತಪ್ಪಾಗಿರೋದಲ್ಲ ಕರೆಕ್ಟ್ ಆಗಿರೋದು ಹೇಳ್ಬೇಕು. ಓಕೆ, ಕರೆಕ್ಟ್ ಆಗಿರೋದು ಯಾವುದು ಅಂತ ಹೇಳ್ತಕ್ಕಂಥದ್ದು.
ಯಾವ್ದು ಇಲ್ಲಿ ಕರೆಕ್ಟ್ ಆಗಿರೋದು ಹೇಳ್ತೀರಾ? ಮಿಸ್ನೋಮರ್ ಅಂತಕ್ಕಂಥದ್ದಿಲ್ಲ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಮಿಸ್ನೋಮರ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ, ಫಿಲ್ ಇನ್ ದ ಬ್ಲಾಂಕ್ಸ್. ಚೂಸ್ ದ ಕರೆಕ್ಟ್ ಆಪ್ಷನ್. ನೋಡಿ, ದೇ ಸ್ಟುಡ್ ಐಡಲ್. ಐಡಲ್ ಬರ್ಬೇಕಿಲ್ಲ, ಐಡೋಲ್. ನೋಡಿ, IDLE ಅಂದ್ರೆ ಸುಮ್ಮನೆ ನಿಂತಿರೋದು, ಏನು ಕೆಲಸ ಇಲ್ಲ ಅಂತ ನಿಂತ್ಕೊಂಡಿರೋದು ಸುಮ್ಮನೆ. ಇಲ್ಲಿ ಇನ್ನೊಂದಿದೆ, IDOL ಅಂದ್ರೆ ಪ್ರತಿಮೆ, ಸ್ಟ್ಯಾಚು ಅಂತೀವಲ್ಲ, ಐಡಲ್ ಅದು. ದೇ ಸ್ಟುಡ್ ಐಡಲ್ ಇನ್ ಫ್ರಂಟ್ ಆಫ್ ದ, ಯಾವ್ದ್ರ ಮುಂದೆ? ಪ್ರತಿಮೆ ಮುಂದೆ. ಸೊ ಐಡಲ್, ಐಡೋಲ್, ಆಪ್ಷನ್ 4 ಬರಬೇಕು. ಓಕೆ, ನೆಕ್ಸ್ಟ್ PQRS. ಇದು PQRS ಕೊಟ್ಬಿಟ್ಟ. ಓಕೆ, PQRS ಬಗ್ಗೆ ನಾನು ಇಲ್ಲಿ ತುಂಬಾ ದೊಡ್ಡದಿದೆ ಇದು, ನಾನು ಹಾಗಾಗಿ ಇಲ್ಲಿ ಜಸ್ಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ. ಇದನ್ನ ನೀವು ನೋಡ್ಕೊಳ್ಳಿ. ಓಕೆ, ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ಓದಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ, ತುಂಬಾ ಈಸಿ ಇದೆ ಇದು ಕೂಡ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಇಲ್ಲಿ. ನೆಕ್ಸ್ಟ್ ಬರ್ತೀನಿ ಸರ್, ಸಿನೋನಿಮ್ ಇಸ್ ಎನಿಗ್ಮ್ಯಾಟಿಕ್ ಪರ್ಸನಾಲಿಟಿ ಅಟ್ರಾಕ್ಟೆಡ್ ಎವ್ರಿವನ್. ಇದಕ್ಕೆ ಯಾವುದು ಸಮಾನಾರ್ಥಕ ಪದ ಅಂತಕ್ಕಂಥದ್ದು? ಓಕೆ, ಎನಿಗ್ಮ್ಯಾಟಿಕ್ ಅಂದ್ರೆ ನಿಗೂಢವಾಗಿದೆ ಅಂತ. ಇಲ್ಲಿ ಚಾರ್ಮಿಂಗ್ ಅಂತ ಹಾಕಿದ್ರೆ ತಪ್ಪಾಗುತ್ತೆ, ಪಜ್ಲಿಂಗ್ ಅಂತ ಹಾಕ್ಬೇಕು. ಯಾಕೆ ಪಜ್ಲಿಂಗ್ ಆಗುತ್ತೆ? ಗೊಂದಲಮಯ, ಸಮಾನಾರ್ಥಕ ಗೊಂದಲ. ಪಜ್ಲಿಂಗ್ ಅಂದ್ರೆ ಗೊಂದಲ, ಎನಿಗ್ಮ್ಯಾಟಿಕ್ ಅಂದ್ರೆ ನಿಗೂಢ. ಯಾಕಂದ್ರೆ ಚಾರ್ಮಿಂಗ್ ಅಂತಕ್ಕಂಥದ್ದು ಏನಾಗುತ್ತೆ? ಆಕರ್ಷಕ ಆಗುತ್ತೆ, ಆಕರ್ಷಕ ಅಲ್ಲ. ಓಕೆ, ಪಜ್ಲಿಂಗ್ ಕರೆಕ್ಟ್ ಅನ್ಸುತ್ತೆ ನನಗೆ. ನೋಡೋಣ ಕೀ ಆನ್ಸರ್. ಆಂಟೋನಿಮ್ ಬಗ್ಗೆ ಮಾತಾಡೋದಾದ್ರೆ, ವಿ ಡಿಡೆಂಟ್ ವಾಂಟ್ ಟು ಟ್ರೈ ದ ಪಾಯ್ಸನ್ ಆನ್ ಸಮ್ ಇನೋಕಾಶಿಯಸ್ ಚೈಲ್ಡ್. ಓಕೆ, ಇಲ್ಲಿ ಏನ್ ಹೇಳ್ತಾ ಇದೆ? ವಿಷ ಪ್ರಯೋಗದ ಬಗ್ಗೆ ಮಾತಾಡ್ತಾ ಇದೆ ಚೈಲ್ಡ್ ಮೇಲೆ. ವಿ ಡಿಡಂಟ್ ವಾಂಟ್ ಟು ಟ್ರೈ ದ ಪಾಯ್ಸನ್. ಓಕೆ, ಮಗುವಿನ ಮೇಲೆ ಹಾಕಿದ್ರು ಬೇಡ ಅಂತ ಹೇಳಿ, ಬಯಸಲ್ಲ ಅಂತ. ಇಲ್ಲಿ ಏನಿದೆ ಅಂತಂದ್ರೆ, ಇದು ಹಾನಿಕಾರಕ ವಲ್ಲ, ಇದು ಇನ್ಕಾನ್ಶಿಯಸ್ ಅಥವಾ ಇನೋಕಾಶಿಯಸ್ ಅಂತಂದ್ರೆ ಹಾನಿಕಾರಕ ಅಲ್ಲದ ಅಂತ ಅರ್ಥ. ಹಾನಿಕಾರಕವಾಗಿರೋದು ಯಾವುದು? ವಿರುದ್ಧ ಪದ ಕೇಳಿದೆ, ಆಂಟೋನಿಮ್ ಕೇಳಿದ್ದಾನೆ. ಬೆನೆಫುಲ್ ಅಂತ ಇದೆಯಲ್ಲ, ಇದು ಹಾನಿಕಾರಕ ಅಂತ ಅರ್ಥ. ಹಾನಿಕಾರಕ, ಇದು ಹಾನಿಕಾರಕವಲ್ಲದ. ಓಕೆ, ನೆಕ್ಸ್ಟ್ ಅಗೇನ್ ಎರರ್ ಯಾವ್ದ್ರಲ್ಲಿದೆ ಅಂತ ಹೇಳ್ಬೇಕು. ಇದು ಕೂಡ ಸಿಂಪಲ್ ಆಗಿದೆ ಸ್ನೇಹಿತರೆ. ನೋಡಿ, ಬೀಯಿಂಗ್ ಎ ಗ್ರೇಟೆಸ್ಟ್ ರೈಟರ್ ಆಫ್ ಹಿಸ್ ಟೈಮ್, ಶ್ರೀ ರಂಗರಾಜು ವಾಸ್ ಹಾನರ್ಡ್ ವಿತ್ ದ ಅಚೀವರ್ಸ್ ಆಫ್ ದ ಇಯರ್ ಅವಾರ್ಡ್. ನೋ ಎರರ್. ನೋಡಿ, ಬೀಯಿಂಗ್ ಎ ಗ್ರೇಟೆಸ್ಟ್ ಸೂಪರ್ಲೇಟಿವ್ ಡಿಗ್ರಿ ಇದೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಒಬ್ಬಂಗೆ ಹೇಳ್ತಾ ಇದೀವಿ ಅಂದ್ರೆ, ಇಲ್ಲಿ ನಿಮ್ಗೆ ಡೆಫಿನೆಟ್ ಆರ್ಟಿಕಲ್ ಬರಬೇಕು, ದಾ ಬರಬೇಕು, ಎ ಅಲ್ಲ. ಸೊ ಒಂದ್ರಲ್ಲಿ ತಪ್ಪಿದೆ. ನೆಕ್ಸ್ಟ್ ಬಂದ್ಬಿಡಿ, ಫೋಬಿಯಾ, ಹೆದರಿಕೆಗಳು, ಅದನ್ನ ಹೊಂದಿಸಿ ಬರಬೇಕು. ಅಕ್ರೋಫೋಬಿಯಾ, ಅಕ್ರೋಫೋಬಿಯಾ ಅಂತಕ್ಕಂಥದ್ದು ಏನಿದೆ ಇಲ್ಲಿ, ಹೈಟ್, ಎಗೆ 3. ಬಿಬಿಲೋಫೋಬಿಯಾ ಅಂತಕ್ಕಂಥದ್ದು ಏನೇ ನೋಡಿ, ಇಲ್ಲಿ ನೋಡಿ, ಗೈನೋಫೋಬಿಯಾ, ಗೈನೋಲಜಿಸ್ಟ್ ಅಂದ್ರೆ ಪ್ರಸೂತ ಅಂದ್ರೆ ವುಮನ್ ಬಗ್ಗೆ ಇರ್ತಕ್ಕಂಥದ್ದು. ಇಟ್ ಈಸ್ ಎ ಫಿಯರ್ ಆಫ್ ವುಮನ್. ಸಿಗೆ 4 ಇದೆ ಸರ್, ಸಿಗೆ 4, ಎಗೆ 3. ದಿಸ್ ಇಸ್ ದ ಆಪ್ಷನ್. ಓಕೆ, ದ ಸ್ಟೂಡೆಂಟ್ ಹ್ಯಾವ್ ಬೀನ್ ಅನ್ಹ್ಯಾಪಿ. ನೋಡಿ, ಇದು ಕ್ವಶನ್ ಟ್ಯಾಗ್ ಹೇಳಬೇಕು, ಪಾಸಿಟಿವ್ ಇದೆ, ನಾವು ನೆಗೆಟಿವ್ ಬರಬೇಕು. ಹ್ಯಾವೆಂಟ್ ಬರಬೇಕು. ಸ್ಟೂಡೆಂಟ್ಸ್ ಇದೆ, ಪ್ಲೂರಲ್ ಬರಬೇಕು. ಹ್ಯಾವೆಂಟ್ ದೇ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವರ್ಲ್ಡ್ ಕೊಟ್ಟಿದ್ದಾನೆ, ಡೆಫಿನಿಷನ್ ಕೊಟ್ಟಿದ್ದಾನೆ, ಹೊಂದಿಸಿ ಬರೀಬೇಕು ಇಲ್ಲಿ. ಓಕೆ ಓಕೆ, ಏನಿದೆ ಇಲ್ಲಿ? ಗಿವಿನ್ ಅಂತಿದೆ. ವಾಟ್ ಇಸ್ ಗಿವಿನ್? ಮೀನಿಂಗ್ ಏನು? ಗಿವಿನ್ ಅಂತಕ್ಕಂಥದ್ದು ಇಲ್ಲಿ ನೋಡಿ, ಗಿವ್ ಆಫ್ ಅಂದ್ರೆ ಪ್ರೊಡ್ಯೂಸ್ ಸ್ಮೆಲ್ ಆಫ್ ಲೈಟ್ ಅಂತ. ಅಂದ್ರೆ ನಾವು ಬಿಡೋದು, ಆಫ್ ಮಾಡೋದು, ಆನ್ ಮಾಡೋದು ಅಂತಿಲ್ಲ. ಗಿವ್ ಆಫ್, ಕೊಡು, ಬಿಡು ಅಂತ ಹೇಳ್ತೀವಲ್ಲ, ಆ ತರ. ಗಿವ್ ಅಪ್ ಇದೆ. ಗಿವ್ ಅಪ್ ಗು ಗಿವಿನ್ಗೂ ಏನ್ ಡಿಫ್ರೆನ್ಸ್? ಗಿವಿನ್ ಅಂತಕ್ಕಂಥದ್ದು ಏನಿದೆ ಸ್ನೇಹಿತರೆ, ಈಗ ಸಿಗೆ 2 ಎಲ್ಲಿ ಬರುತ್ತೆ ನೋಡಿ, ಫಸ್ಟ್ ಸಿಗೆ 2, ಇದು ಒಂದಿದೆ. ಓಕೆ, ಈಕ್ವಲ್. ಓಕೆ, ಗಿವಿನ್ ಅಂತದ್ದು ಅನ್ನೋದೇನಿದೆ, ಅಕ್ಸೆಪ್ಟ್ ದ ಡಿಫೀಟ್ ಅಂತ. ಗಿವ್ ಅಪ್ ಅಂದ್ರೆ ಸ್ಟಾಪ್ ಡೂಯಿಂಗ್ ಸಮಥಿಂಗ್. ನಾವು ಗಿವ್ ಅಪ್ ಮಾಡ್ತೀನಿ ಅಂದ್ರೆ ನನ್ನ ಕೈಲಿ ಆಗಲ್ಲಪ್ಪ, ಬಿಟ್ಕೊಡ್ತೀನಿ ಅಂತ. ಸೊ ಎಗೆ 4, ಬಿಗೆ 1, ಸಿಗೆ 2 ಅಂದ್ರೆ ಆಪ್ಷನ್ 2. ಅರ್ಥ ಆಗ್ತಿದೆಯಲ್ಲ? ಫೈನ್ ಸರ್, ಎನಿ ಡೌಟ್? ಓಕೆ, ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಸೂಟಬಲ್ ಡಿಸ್ಕ್ರೈಬ್ ದ ಡೆಫಿನಿಷನ್ ಎ ಸ್ಟ್ರಾಂಗ್ ಕ್ಯಾಪಿಟೈಟಿಂಗ್ ಸ್ಪೆಲ್.
ಹೇಳ್ತೀರಾ? ಏನಂತೀವಿ? ಮಾಟ 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 ಮಾಡೋದು ಅಂದ್ರೇನು? ವಿವಿಚ್ ಮಾಟ, ಬೆಡಜಲ್ ಅಲ್ಲ, ದಿಗ್ಭ್ರಮೆ ಅಂತ, ಬಿಲ್ಡರ್ ದಿಗ್ಭ್ರಮೆ. ಬೆಸ್ಮೆರಿಚ್ ಅಂತಕ್ಕಂಥದ್ದು ಕೆಣಕೋದು ಅಂತ. ಎ ಸ್ಟ್ರಾಂಗ್ ಕ್ಯಾಪಿಟಲಿಂಗ್ ಸ್ಪೆಲ್ ಅಂತಕ್ಕಂಥದ್ದು ಬಿವಿಚ್, ಮಾಟ ಮಾಡುವುದು, ಒಂದು ಬಲವಾದ ನೋಡಿ ಮಾಡುವ ಮಾಟ ಅಂತ. ಈ ಎಂಜಾಯ್ಸ್ ರೀಡಿಂಗ್, ರೈಟಿಂಗ್ and studying. Option 2 is easy question. Okay, choose the correct answer ಇಲ್ಲಿ. By the time we reach the the presentation, ಏನು ಯಾವ್ದಿರುತ್ತೆ ಫಟಾಫಟ ಅಂತ ಹೇಳಬೇಕು. By the time we reached, past had started. Option 2. Choose correctly, punctuate ಇರೋದು. I am happy, she said. I am happy, a first of wheel, comma. Yes, option 3 is the right answer. Next two. Sentence that are not in future perfect continuous. ನೋಡಿ, ಫ್ಯೂಚರ್ ಇರಬೇಕು, ಕಂಟಿನ್ಯೂಸ್ ಇರಬೇಕು. ನೋಡಿ, ಕಂಪ್ಲೀಟೆಡ್ ಅಲ್ಲ, ಹ್ಯಾಡ್ ಇದೆ ಅಲ್ಲ, ರೈಟಿಂಗ್ ಇದೆ, ಫ್ಯೂಚರ್ ಬೀನ್ ಇದೆ, ಎಸ್, ಬೀನ್ ಇದೆ, ಎಸ್. ಆಪ್ಷನ್ ಸಿ ಅಂಡ್ ಡಿ ಈಸಿ ಇದೆ ನೋಡಿ. ಇದು ವೆರಿ ಈಸಿ ಕ್ವಶನ್. ಇದು ಕ್ವಶನ್ ನೋಡಿದ ತಕ್ಷಣ ಡಿಫಿಕಲ್ಟಿ ಅನ್ಕೋಬಾರ್ದು, ಜಸ್ಟ್ ING ಕಂಟಿನ್ಯೂಸ್ ಇರಬೇಕು ಸರ್. ನೆಕ್ಸ್ಟ್, ಡ್ಯಾಶ್ ಆನ್ಸರ್ ಇಸ್ ಕರೆಕ್ಟ್, ಡ್ಯಾಶ್ ಹೆಲ್ಪ್ಫುಲ್. ನೈದರ್ ಆನ್ಸರ್ ಈಸ್ ಕರೆಕ್ಟ್, ಎರಡೂ ತಪ್ಪು, ನಾರ್ ಹೆಲ್ಪ್ಫುಲ್, ಅದರಿಂದ ಹೆಲ್ಪೂ ಇಲ್ಲ. ಸೊ ಆಪ್ಷನ್ 3. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಓಕೆ, ತುಂಬಾ ಚೆನ್ನಾಗಿದೆ ಕ್ವಶನ್ ಪೇಪರ್. ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್ ಸ್ನೇಹಿತರೆ. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ ಬಿನ್ ಮಿಸ್ಪೆಲ್ಟ್? ಯಾವುದು ಕರೆಕ್ಟ್ಲಿ ಸ್ಪೆಲ್ಟ್? ಮಿಸ್ಪೆಲ್ಟ್ ಕೇಳಿರೋದು ಯಾವುದು ಸರ್? ಮಿಸ್ಪೆಲ್ಟ್ ತಪ್ಪಾಗಿರೋದು ಯಾವುದು? ಥೆರಪ್ಯೂಟಿಕ್ ಅಲ್ವಾ ಸರ್? THE ಏನ್ ಬರ್ಬೇಕಿದು? THERAPUETIC ಇದೆ. ತಪ್ಪಾ ಇದು? ತಪ್ಪು. ಯಾಕೆ? PEUTIC ಬರಬೇಕು. ಅರ್ಥ ಆಗ್ತಿಲ್ಲ ಹೇಳ್ತಾ ಇರೋದು? ಆಪ್ಷನ್ 3 ತಪ್ಪು. ಅಲ್ಲಿ ಉಲ್ಟಾ ಕೊಟ್ಟಿದ್ದಾನೆ, ಇ ಮತ್ತೆ ಯು. ಓಕೆ, ಇದು ಅಷ್ಟೇ, ಫ್ರೇಸಲ್ ವರ್ಬ್ ವಿತ್ ರೈಟ್ ಆಪ್ಷನ್. ಓಕೆ, ಏನಿದೆ ಅಂಡರ್ಲೈನ್ ವರ್ಡ್ ಇದು? ಓಕೆ, ಇಲ್ಲಿ ಇದು ಫಾಕ್ ಇನ್ ಮನಿ ಫಾರ್ ಅವರ್ ಫಿಲಾಂಥ್ರೋಪಿಕ್ ವರ್ಕ್. ಓನ್ಲಿ ದೋಸ್ ಹೂ ಆರ್ ಕಂಪೇಷನೇಟ್ ವಿಲ್ ಫಾಕ್ ಇನ್ ಮನಿ. ಅಂದ್ರೆ ಏನರ್ಥ ಅಂದ್ರೆ ಇದು ಫಾರ್ಕ್ ಔಟ್ ಅಂತ ಅರ್ಥ. ಓಕೆ, ಫಾಕ್ ಔಟ್. ಏನ್ ಫಾಕ್ ಔಟ್ ಅಂದ್ರೆ ಟು ಪೇ ಸಮಥಿಂಗ್ ಅಂತ. ವಿಲ್ ವರ್ಕ್, ಫಾಕ್ ಇನ್ ಮನಿ ಅಂದ್ರೆ ಅವ್ರು ವರ್ಕ್ ಮಾಡೋದಕ್ಕೆ ಫೇ ಸಮಥಿಂಗ್ ಅಮೌಂಟ್ ಅಂತ ಹೇಳಿ, ಅದಕ್ಕೆ ಫಾಕ್ ಔಟ್ ಅಂತ ಕರೀತಾರೆ. ಆಪ್ಷನ್ 2. ಫಿಲ್ ಇನ್ ದ ಬ್ಲಾಂಕ್ಸ್ ಇರಬೇಕು. ಪಲ್ಲವಿ ವಾಸ್ ಆನ್ ಲೀವ್ ಫಾರ್ 5 days, hence we can be sure that she didn't come to office since Monday. So option 3. Okay, next one. What time? ಇಲ್ಲಿ ರಿಪೋರ್ಟೆಡ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್ ಕೇಳಿದೆ ಪುನಃ. ವಾಟ್ ಟೈಮ್ ಡೂ ದ ಆಫೀಸ್ ಕ್ಲೋಸ್? ಕ್ವಶನ್ ಮಾರ್ಕ್ ಇದೆ. ವಾಟ್ ಟೈಮ್ ಡೂ ದ ಆಫೀಸ್ ಕ್ಲೋಸ್ ಸ್ನೇಹಿತರೆ? ಆಫೀಸ್ ಕ್ಲೋಸ್ಡ್. ಈ ಹ್ಯಾಸ್ಕ್ ಬರಬೇಕು ಇಲ್ಲಿ, ಇಂಡೈರೆಕ್ಟ್. ಈ ಹ್ಯಾಸ್ಕ್, ಈ ವಾಂಟೆಡ್ ಅಲ್ಲ. ಈ ಹ್ಯಾಸ್ಕ್ ಇದೆ, ಇಲ್ಲೂ ಇದೆ. ಈ ಹ್ಯಾಸ್ಕ್ ಮೀ. ವಾಟ್ ಟೈಮ್? ಡಿಡ್ ಬರಲ್ಲ, ಡ್ಯೂ ಮತ್ತೆ ಡಿಒ, ಡಿಡ್ ಹೋಗುತ್ತೆ, ಹೋಗಿ ಆಫೀಸಸ್ ಆಗುತ್ತೆ, ಕ್ಲೋಸ್ಡ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಇಲ್ಲಿ. ನೆಕ್ಸ್ಟ್, ಪ್ರಿಫಿಕ್ಸ್ ಹಾಕ್ಬೇಕು, ಒಂದಿಸೆ ಬರೀಲಿ. ಓಕೆ, ಇದು ಈಸಿ ಇದೆ. ಇರ್ರಿಲೇಜಿಯಸ್ ಅಂತೀವಿ, ಆಪೋಸಿಟ್ ಅಲ್ಲ ಸರ್. ಡಿಗೆ 3 ಎಲ್ಲಿದೆ ಸರ್? ಡಿಗೆ 3 ಇಲ್ಲಿದೆ. ಇದು ಒಂದೇ ಅಲ್ಲ, ಡಿಗೆ 3. ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ ನೋಡಲೇ ಬೇಕಾಗಿಲ್ಲ ಅಲ್ವಾ? ನೆಕ್ಸ್ಟ್, ಇಲ್ಲಿ ನೋಡಿ, 2 ಸೆಂಟೆನ್ಸ್ ಇದೆ. ಇಲ್ಲಿ ಅಂಡರ್ಲೈನ್ ಮಾಡಿದ್ದಾನೆ, ಕಂಪೋಸ್ಡ್ ಅಂತ, ಇಲ್ಲಿ ಇನ್ವ್ಯಾಲಿಡ್ ಅಂತ. ಇದೆರಡಕ್ಕೂ ಮ್ಯಾಚ್ ಆಗುವಂಥದ್ದು ಯಾವುದು ನೋಡಿ? ಏನಿದೆ ಫಸ್ಟ್? ಬಿ ಕಾಮ್ ಅಂಡ್ ಕಂಪೋಸ್ ಅಂದ್ರೆ ಕಂಪೋಸ್ ಆಗಿರೋ ಅಂದ್ರೆ ಪೇಷನ್ಸ್ ಆಗಿರೋ ಅಂತ. ದ ಇನ್ವ್ಯಾಲಿಡ್ ಮಸ್ಟ್ ಬಿ ಗಿವನ್ ಡಿಸೈರ್ಡ್ ಅಟೆನ್ಷನ್. ಇನ್ವ್ಯಾಲಿಡ್, ಸೊ ಪೇಷನ್ಸ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅಗೇನ್ ಇದು ಕ್ವಶನ್ ಟ್ಯಾಗ್ ಇದೆ ನೋಡಿ. ಪ್ರಥಮ್, ಎ ಪ್ರೊಫೆಷನಲ್ ಸಿಂಗರ್, ಸ್ಯಾಂಗ್ ಮೆಲೋಡಿಯಸ್ಲಿ ಡ್ಯೂರಿಂಗ್ ದ ಟ್ರಯಲ್. ಸ್ಯಾಂಗ್ ಅಂತಿದೆ, ಪಾಸ್ಟ್ ಟೆನ್ಸ್, ಪಾಸ್ಟ್ ಇರಬೇಕು, ಅದು ಪಾಸಿಟಿವ್ ಇದೆ. ನೆಗೆಟಿವ್ ಅಂದ್ರೆ ನಾಟ್ ಬರಬೇಕು. ಅಂಡ್ ಪ್ರಥಮ್ ಸಿಂಗ್ಯುಲರ್, ಬಟ್ ಪಾಸ್ಟ್ ಡಿಡಿಂಟ್. ಹಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1. ಕಲೆಕ್ಟಿವ್ ನೌನ್ ಬಗ್ಗೆ ಕೇಳಿದ್ದಾನೆ. ಓಕೆ, ಯೂನಿಟ್.
ಲಾಫ್, ಒಂದು ಸಿಂಗಲ್ ಲಾಫ್ ಆಫ್ ಬ್ರೆಡ್ ಅಂತೀವಿ, ಲಾಫ್ ಆಫ್ ಬ್ರೆಡ್. ಹೇಗೆ 3 ಇರೋದು ಇದು ಒಂದೇ ಆಪ್ಷನ್, ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ, ಬೇರೆ ಓದೋದೇ ಬೇಕಾಗಿಲ್ಲ. ನೋಡಿ ಈ ತರ ಡಿಫಿಕಲ್ಟಿ ಕೊಟ್ಟಾಗ ನಿಮ್ಗೆ ಆಪ್ಷನ್ ಪದೇ ಪದೇ ಹೇಳ್ತಾ ಇರ್ತೇನೆ ಸ್ನೇಹಿತರೆ. ಅದಕ್ಕೆ ನಮ್ಮ ವಿಡಿಯೋ ಸೀರೀಸ್ಗಳನ್ನ ನಾವು ಮಾಡ್ತಾ ಇರ್ತೀವಿ ಡೈಲಿ ಬೇಸಿಸ್ ಅಲ್ಲಿ, ನೋಡಿ ಅನ್ನೋದು. ಅಲ್ಲೆಲ್ಲ ನಮಗೆ ಇದ್ರ ತರ ಹಿಂಟ್ ಕೊಡ್ತಾ ಇರ್ತೀವಿ. ಯಾಕಂದ್ರೆ KPC ಅಲ್ಲಿ ನಿಮಗೆ ಕಂಪ್ಲೀಟ್ ಆಪ್ಷನ್ಸ್ ಈಸಿ ಇರುತ್ತೆ, ಕ್ವಶನ್ ಡಿಫಿಕಲ್ಟಿ ಆಗಿದ್ರು ಕೂಡ. ಓಕೆ ಓಕೆ, ನೆಕ್ಸ್ಟ್ ಬನ್ನಿ. ಯು ಮಸ್ಟ್ ಅಪೋಲೈಸ್ ಡ್ಯಾಶ್ ಟು ಹಿಮ್ ಫಾರ್ ದ ರಾಂಗ್ ಯು ಹ್ಯಾಡ್ ಡನ್ ಹಿಮ್, ಅಲ್ವಾ ಸರ್? ಆಪ್ಷನ್ 1 ಕರೆಕ್ಟ್ಲಿ ಸ್ಪೆಲ್ಟ್ ಯಾವುದು ಅಂತ ಹೇಳ್ಬೇಕಿಲ್ಲಿ, ಹೇಳ್ತೀರಾ ಇದನ್ನ? ಥೆಸರಸ್, ಥೆಸರಸ್ ಯಾವ್ದು ಕರೆಕ್ಟ್ ಇಲ್ಲಿ? THESAURUS. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಐಡಿಯೋಮ್, ಒಳ ನುಡಿಗಟ್ಟು ಹೇಳ್ಬೇಕು. ಐಡಿಯೋಮ್ ಪ್ಲಸ್ ನುಡಿಗಟ್ಟು. ಹಿಟ್ ದ ಬೇ, ಹಿಟ್ ದ ಹೇ ಅಂತಂದ್ರೆ ಹಿಟ್ ದ ಡೇ ಆಗ್ಬೇಕಿದೆ. ಹೇ ಅಂತಿದೆ, ಓಕೆ ನೋ ಪ್ರಾಬ್ಲಮ್. ಅಂದ್ರೆ ಅವತ್ತಿನ ಕೆಲಸ ಮುಗೀತು, ಗೋ ಟು ಬೆಡ್ ಅಂತ. ಆಪ್ಷನ್ 3. ಒನ್ ಆಫ್ ದ ಫಾಲೋಯಿಂಗ್ ನೋನ್ ಹ್ಯಾಸ್ ಇಟ್ಸ್ ಅಬ್ಜೆಕ್ಟಿವಲ್ ಫಾರ್ಮ್, ಓಕೆ, ಡಿಫ್ರೆಂಟ್ಲಿ ದೆನ್ ಅದರ್ಸ್. ಓಕೆ, ಅಬ್ಜೆಕ್ಟಿವ್, ನೌನ್ ಟು ಅಬ್ಜೆಕ್ಟಿವ್ ಇದೆಲ್ಲ KPSC ಸೀರೀಸ್ ಅಲ್ಲಿ ನಾವು ಮಾಡಿದ್ವಿ. ನೌನ್ ಇಂದ ಅಬ್ಜೆಕ್ಟಿವ್ ಏನೀಗ ಆಂಬಿಗಿಟಿ ಅಂದ್ರೆ ಆಂಬಿಗಿಶಿಯಸ್ ಅಂತ ಕರಿತೀವಿ, ಅಲ್ವಾ ಸರ್? ಅಬ್ಜೆಕ್ಟಿವ್, ನೌನ್ ಟು ಅಬ್ಜೆಕ್ಟಿವ್ ಮಾಡ್ಬೇಕಾದ್ರೆ ಕರೆಕ್ಟ್ ಅಲ್ವಾ? ಏನ್ ಹೇಳ್ತೀವಿ ನಾವು ಇದಕ್ಕೆ? ಹೇಳ್ಬೇಕು ಫಟಾಫಟ್ ಅಂತ ಸ್ನೇಹಿತರೆ. ಏನ್ ಬರ್ಬೋದು? ಆಂಬಿಗಸ್ ಅಂತ ಬರೀಬೋದಾ? ಎಸ್. ಇದು ನೋಡಿ, ಮ್ಯಾಗ್ನೆಟ್ ಮ್ಯಾಗ್ನೆಟ್ ಮ್ಯಾಗ್ನನಿಸಮ್ ಅಲ್ವಾ? ನಿಮೋಸ್ ಅಂತ ಬರೀಬೋದಾ? ಎಸ್. ಮೊನೋಟೋನಿ, ಮೊನೋಟೋನಸ್ ಅಂತ ಬರೀಬೋದಾ? ಮೊನೋಟೋನಸ್, ಅಬ್ಜೆಕ್ಟಿವ್ ಮೊನೋಟೋನಸ್. ಪೆಥಾಲಜಿಗೆ ಹಂಗೆ ಬರೆಯೋಕ್ಕಾಗಲ್ಲ. ನೋಡಿ OUS ಬಂದಿದೆ, ಇದು ಡಿಫ್ರೆಂಟ್ ಆಗಿದೆ. ದಿಸ್ ಇಸ್ ದ ರಾಂಗ್ ಆನ್ಸರ್. ಗುಂಪಿಗೆ ಅಂದ್ರೆ ಇದು ಬರಿಬೋದು, ಅಂದ್ರೆ ಪೆಥಾಲಜಿಕಲ್ ಅಂತ ಬರುತ್ತೆ, ಪೆಥಾಲಜಿಕಲ್ ಅಥವಾ ಪೆಥಾಲಜಿ ಅಂತ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಅ ಡಿಫ್ರೆಂಟ್ ಒನ್. ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ದ ವರ್ಡ್ ಲೈಕ್ ಇಸ್ ಯೂಸ್ಡ್ ಆಸ್ ಅಬ್ಜೆಕ್ಟಿವ್ ಅಂತ ಕೇಳಿದ್ದಾರೆ. ಅಬ್ಜೆಕ್ಟಿವ್ ಆಗಿ ಯೂಸ್ ಮಾಡಿರೋದು ಯಾವುದು ಅಂತ. ಚೆನ್ನಾಗಿದೆ, ಎಲ್ಲಾ ಕಡೆ ಲೈಕ್ ಇದೆ ನೋಡಿ. ಇಲ್ಲೂ ಲೈಕ್ ಇದೆ, ಇಲ್ಲೂ ಲೈಕ್ ಇದೆ, ಇಲ್ಲೂ ಲೈಕ್ ಇದೆ, ಇಲ್ಲೂ ಲೈಕ್ ಇದೆ. ಮೈ ಮದರ್ ಅಂಡ್ ಮೈ ವೈಫ್ ಆರ್ ಆಫ್ ಲೈಕ್ ಬಿಲ್ಡ್. ಎಸ್, ದಿಸ್ ಇಸ್ ದ ಅಬ್ಜೆಕ್ಟಿವ್. ಇಲ್ಲಿ ನೋಡಿ, ಎರಡನೇ ಆಪ್ಷನ್ ನಾನು ಹೇಳ್ತೀನಿ ನೋಡಿ. ಇಲ್ಲಿ ದೇ ಲೈಕ್ ಈಚ್ ಅದರ್ ಅಂತಿದೆ, ದೇ ಲೈಕ್. ಇಲ್ಲಿ ಲೈಕ್ ಅಂತಕ್ಕಂಥದ್ದು ಏನು ಸರ್? ಇಷ್ಟಪಡ್ತಾ ಇದಾರೆ ಅಂದ್ರೆ ಕ್ರಿಯೆ, ವರ್ಬ್ ಇದು. ಇಲ್ಲಿ ಡೋಂಟ್ ಲುಕ್ ಅಟ್ ಮೀ ಲೈಕ್ ದಟ್ ಅಂತಿದೆ, ಇಲ್ಲೇನು ಪ್ರಿಪೋಸಿಷನ್, ಲೈಕ್ ದಟ್ ಅದ್ರ ತರ ಪ್ರಿಪೋಸಿಷನ್ ಇದು. ಇದು ರೋಲು, ಲೈಕ್ ಅನ್ನೋ ರೋಲು ಪ್ರಿಪೋಸಿಷನ್. ಇಲ್ಲಿ ಮಾತ್ರ ಅಬ್ಜೆಕ್ಟಿವ್ ಆಗಿದೆ. ಆಪ್ಷನ್ 1 ಕರೆಕ್ಟ್. ದ ಸ್ಟೂಡೆಂಟ್ಸ್ ಮೇ ನಾಟ್ ಮೀಟ್ ಹಿಮ್ ಲೈಕ್ ಅಗೇನ್. ಇಲ್ಲಿ ಲೈಕ್ ಅಗೇನ್ ಅಂದ್ರೆ ಇದು ನೌನ್ ನಲ್ಲಿ ಹಾಗೆ ಆಕ್ಟ್ ಮಾಡ್ತಾ ಇದೆ. ಸೊ ನಮಗೆ ಅಬ್ಜೆಕ್ಟಿವ್ ಯಾವುದು? ಆಪ್ಷನ್ 1. ನೋಡಿ ಮುಗೀತು, ಈಗ ಇಂಗ್ಲಿಷು ಮುಗೀತು. ಈಗ ಕಂಪ್ಯೂಟರ್ ತಗೋಣ. ಓಕೆ, ಕಂಪ್ಯೂಟರ್ನ ನೋಡ್ಕೊಂಡು ಮುಗಿಸ್ಬಿಡೋಣ. ಓಕೆ, ಇದು ಈಸಿ ಇದೆ ನೋಡಿ. ಈಗ MS Excel ಗೊತ್ತು, ಅಪ್ಲಿಕೇಶನ್ ಸಾಫ್ಟ್ವೇರ್, ಆಂಟಿವೈರಸ್, ಯುಟಿಲಿಟಿ. ಮೊನ್ನೆ ಕೂಡ ನಾವು ಸೀರೀಸ್ ಒಂದು 3-4 ವಿಡಿಯೋ ಹಾಕಿದ್ವಿ ಈ ಎಕ್ಸಾಮ್ಗೆ ಅಂತಾನೆ, ಈಗ ಲಾಸ್ಟ್ ವೀಕಲ್ಲಿ ಅಲ್ವಾ? ಸೊ ಈಸಿ ಇತ್ತು ಇದು ಕೂಡ. B is 1 ಆ್ಯಂಡ್ Dಗೆ 4 ಎಲ್ಲಿದೆ? Bಗೆ 1, Dಗೆ 4 ಇಲ್ಲಿದೆ, ಇಲ್ಲೂ ಇದೆ. ಲಿನಕ್ಸ್ ಇಸ್ ಎ ಸಿಸ್ಟಮ್ ಸಾಫ್ಟ್ವೇರ್, ಆಪರೇಟಿಂಗ್ ಸಿಸ್ಟಮ್ ಯಾವುದದು? ಡಿವೈಸ್ ಸಾಫ್ಟ್ವೇರ್, ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್. Linux system software. ಆಪ್ಷನ್ 3. ನೆಕ್ಸ್ಟ್ ಕ್ವಾರಿ. ಕ್ವಾರಿ ಅಂದ್ರೇನು? ಅಂದ್ರೆ ಕ್ವಾರಿ ಅಂತಕ್ಕಂಥ ನೀವು ಡೇಟಾ ಬೇಸ್ ಅಲ್ಲಿ ನೋಡ್ತೀರಾ ಅಂದ್ರೆ ಇದರಲ್ಲಿ ರಿಟ್ರೀವ್ ಡೇಟಾ ಇಲ್ಲಿದೆ ನೋಡಿ, ರಿಟ್ರೀವ್ ಡೇಟಾ. ನಾನು ಇಂಗ್ಲೀಷಲ್ಲಿ ಸಾಲ್ವ್ ಮಾಡ್ತೀನಿ, ಕನ್ನಡದಲ್ಲಿ ಮಾಡಲ್ಲ. ಕನ್ನಡ ತೋರಿಸ್ತೀನಿ, ಕ್ವಶನ್ ನೋಡ್ಕೊಳ್ಬೇಕಾರೆ ಸ್ನೇಹಿತರೆ. ಸೊ Aಗೆ 3. ಫಾರ್ಮ್ ಅಂತಕ್ಕಂಥದ್ದು ಇಟ್ ಈಸ್ ಎ ಕಲೆಕ್ಷನ್ ಆಫ್ ಯೂಸರ್ಸ್ ದ ಡೇಟಾ. ಅದು ಇಲ್ಲೇ ನೋಡಿ Aಗೆ 3, ಇದು ಒಂದೇ ಆಪ್ಷನ್ ಇರೋದು. ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ, ಬೇರೆ ನಾವು ಸಾಲ್ವ್ ಮಾಡೋದೇ ಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ ನೋಡಿ ಕನ್ನಡ ಇದೆ, ನೋಡ್ಕೊಂಡಿದ್ರೆ ನೋಡ್ಕೊಳ್ಳಿ. ಇಂಗ್ಲೀಷಲ್ಲಿ ಸಾಲ್ವ್ ಮಾಡ್ತೇನೆ ಸ್ನೇಹಿತರೆ. ಫೈಂಡ್ ಅಂಡ್ ರೀಪ್ಲೇಸ್ ಡೈಲಾಗ್ ಬಾಕ್ಸ್ ಇನ್ MS ವರ್ಡ್. ಓಕೆ, MS ವರ್ಡ್ ಓಪನ್ ಮಾಡಿದ್ರೆ ಫೈಂಡ್ ಅಂಡ್ ರೀಪ್ಲೇಸ್ ಅಲ್ಲಿ ಯಾವ ಡೈಲಾಗ್ ಬಾಕ್ಸ್ ಇರುತ್ತೆ ಅಂತ. ಫೈಂಡ್ ಇದೆ, ಅದರಲ್ಲಿ ಫೈಂಡ್ ನೆಕ್ಸ್ಟ್ ಇದೆ, ರೀಪ್ಲೇಸ್ ಇದೆ, ಡಿಲೀಟ್ ಅದೇ ಬರಲ್ಲ. ಡಿಲೀಟ್, ಫೈಂಡ್ ಅಂಡ್ ರೀಪ್ಲೇಸ್ ಡಿಲೀಟ್ ಆಗಿ ಬರುತ್ತೆ, ಅದು ಬೇರೆ ಕಡೆ ಇರುತ್ತೆ ಅಲ್ವಾ? ರೀಪ್ಲೇಸ್ 1, ರೀಪ್ಲೇಸ್ ಆಲ್ ಇದೆ, ರೀಪ್ಲೇಸ್ 1 ಇನ್ಸ್ಟೆನ್ಸ್ ಅಂತಿಲ್ಲ. ಸೊ ABCF ಇದೆಯಾ? ABCF ಇದೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. IP ಅಡ್ರೆಸ್ ಬಗ್ಗೆ ಕೇಳಿದ್ದಾನೆ ಇಲ್ಲಿ. ಇನ್ IP ಅಡ್ರೆಸ್ ಇಸ್ ಆಲ್ವೇಸ್ ಯೂನಿಕ್. ಹೌದು, ಒಂದೊಂದು ಇರುತ್ತೆ. IP 2 ಪಾರ್ಟ್ ಇದೆ, ಹೋಸ್ಟ್ ಅಂಡ್ ನೆಟ್ವರ್ಕ್. ಹೌದು, ದಿಸ್ ಇಸ್ ಆಲ್ಸೋ ಕರೆಕ್ಟ್ ಅಂಡ್ ದಿಸ್ ಇಸ್ ಆಲ್ಸೋ. IP ಅಡ್ರೆಸ್ ಬಗ್ಗೆ ನಾವು ಮಾಡಿದ್ವಿ ಕ್ವಶನ್ಸ್ಗಳು ನಮ್ಮ ಸೀರೀಸ್ ಅಲ್ಲಿ, ಅಥವಾ ಮ್ಯಾರಥಾನ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ನೆಕ್ಸ್ಟ್ ಏನಿದೆ? IP ಅಡ್ರೆಸ್ ರಿವೀಲ್ಸ್ ಎಕ್ಸಾಕ್ಟ್ ಹೋಮ್ ಅಡ್ರೆಸ್. ಹೋಮ್ ನೇಮ್ ಸ್ಟ್ರೀಟ್ ಎಲ್ಲ ಕೊಡಲ್ಲ, ಅದು ನಿಮಗೆ ಲೊಕೇಶನ್ ಹೇಳುತ್ತೆ ಅಷ್ಟೇ, ನಿಮ್ಗೆ ಹೋಮ್ ಅಡ್ರೆಸ್ ಸ್ಟ್ರೀಟ್ ಕೊಡಲ್ಲ. ಇವ್ರ IP ಅಡ್ರೆಸ್ ಸೇಮ್ ರೆಗರ್ಲೆಸ್ ಆಫ್ ನೆಟ್ವರ್ಕ್. ದಿಸ್ ಇಸ್ ಆಲ್ಸೋ ರಾಂಗ್. ABC ಇದೆಯಾ? ABC ಇಸ್ ದ ರೈಟ್ ಆನ್ಸರ್.
Okay, ABC is the right answer. Sorry, next question ನೋಡೋಣ ಬನ್ನಿ. Okay, computer fails to turn on completely after power cut with no light or fan activity. Which component would have failed ಅಂತ? ನೋಡಿ, ಎರಡು ಆಪ್ಷನ್ಸ್ ಇದೆ ಇಲ್ಲಿ. ಸ್ವಿಚ್ ಮೋಡ್ ಪವರ್ ಸಪ್ಲೈ, ಎಸ್ ಪವರ್ ಸಪ್ಲೈ ಆಗಿದ್ರು ಕೂಡ ಆನ್ ಆಗಲ್ಲ, ಇದಂತೂ ತಪ್ಪು ಇವೆರಡು. ಮದರ್ ಬೋರ್ಡ್ ಆದ್ರೂ ಆಗಲ್ಲ, ಬಟ್ ಇಲ್ಲಿ ನೋ ಲೈಟ್ ನೋ ಫ್ಯಾನ್ ಆಕ್ಟಿವಿಟಿ ಅಂತ ಒಂದು ಮದರ್ ಬೋರ್ಡ್ ಇದ್ರೂ ಆಗಲ್ಲ, ಅಥವಾ ಆಗಿದ್ರು ಆಗುತ್ತೆ ಆ ತರ, ಬಟ್ ಏನೋ ಒಂಥರ ಬೇರೆ ಕಲರ್ ಬರುತ್ತೆ ಅವಾಗ. ಬಟ್ ಆಪ್ಷನ್ 1 ಇಸ್ ದ ಕರೆಕ್ಟ್ ಹೇಳ್ಬೋದು ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ. ನೆಕ್ಸ್ಟ್ ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ಕನ್ನಡ ಇದೆ, ಇದು ಬೇಡ, ನಾವು ಇಂಗ್ಲಿಷ್ ಹೋಗೋಣ. ಮ್ಯಾಚ್ ದ ಫಾಲೋಯಿಂಗ್. ಓಕೆ, ಇದು ಈಸಿ ಇದೆ. 3 ಡಿಫ್ರೆಂಟ್ ಬಿಲ್ಡಿಂಗ್ ಇನ್ ಸೇಮ್ ಸಿಟಿ ಇದೆ ನೋಡಿ. ಕನೆಕ್ಟ್ ಮಾಡಕ್ಕೆ ಯಾವ ತರ, ವೈಡ್ ಏರಿಯಾ ನೆಟ್ವರ್ಕ್, ಮೆಟ್ರೋಪಾಲಿಯನ್ ನೆಟ್ವರ್ಕ್, ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕೇಳಿದ್ದಾನಷ್ಟೇ. ಟೆಮೆನ್ಸಿ ದಟ್ ಕನೆಕ್ಟ್ಸ್ ಬೆಂಗಳೂರು, ನ್ಯೂಯಾರ್ಕ್ ಅಂಡ್ ಲಂಡನ್ ಇದೆ. ವೈಫೈ ನೆಟ್ವರ್ಕ್. ಸ್ಮಾಲ್ ಆಫೀಸ್ ಅಂದ್ರೆ ಏನು ಸರ್? ಸ್ಮಾಲ್ ಆಫೀಸ್ ಒಳಗೆ ಲ್ಯಾನ್ ಯೂಸ್ ಮಾಡ್ತೀವಿ. ಓಕೆ, ಬೆಂಗಳೂರು ನ್ಯೂಯಾರ್ಕ್ ಇಟ್ ಇಸ್ ವೈಡ್ ಏರಿಯಾ ನೆಟ್ವರ್ಕ್ ಯೂಸ್ ಮಾಡ್ತೀವಿ, ಮೆಟ್ರೋಪಾಲಿಯನ್ ನೆಟ್ವರ್ಕ್ ಯೂಸ್ ಮಾಡ್ತೀವಿ. ಈಗ ಬಿಗೆ 3 ಇರೋದು ಒಂದೇ ಆಪ್ಷನ್ ನೋಡಿದ್ರ, ಇಲ್ಲೂ ಅಷ್ಟೇ. ನಿಮ್ಗೆ ಕನ್ಫ್ಯೂಸ್ ಆಯ್ತಾ? ಇಲ್ಲಿ ನೋಡಿ ಆಪ್ಷನ್, ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ ಅಲ್ವಾ? ಸೇಮ್ ಸಿಟಿನ ನಾವು ಕನೆಕ್ಟ್ ಮಾಡಕ್ಕೆ ಮೆಟ್ರೋಪಾಲಿಟನ್ ಯೂಸ್ ಮಾಡ್ತೀವಿ, ಡಿಫ್ರೆಂಟ್ ಆದ್ರೆ ವೈಡ್ ಏರಿಯಾ ಯೂಸ್ ಮಾಡ್ತೀವಿ, ಸಿಂಪಲ್. ಓಕೆ, ವಿಚ್ ಟೈಪ್ ಆಫ್ ವೈರಸ್ ಇಸ್ ಡಿಸೈನ್ ಟು ಇನ್ಫೆಕ್ಟ್ ಬೋತ್? ನೋಡಿ, ಎಕ್ಸಿಕ್ಯೂಟಬಲ್ ಫೈಲು, ಬೂಟ್ ಸೆಟ್ ಎಲ್ಲಾನು ಒಂದ್ ರೀತಿ ಎಫೆಕ್ಟ್ ಮಾಡ್ತಕ್ಕಂಥ ವೈರಸ್ನ ನಾವು ಮಲ್ಟಿಪಾರ್ಟಿಟೇಟ್ ವೈರಸ್ ಅಂತ ಕರಿತೀವಿ. ಮಲ್ಟಿಪಾರ್ಟಿಟೇಟ್ ವೈರಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬನ್ನಿ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಹೆಂಗಿರುತ್ತೆ ಅಂತ. ಸಾಫ್ಟ್ವೇರ್ನ ಡೆವಲಪ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ? ಫಸ್ಟ್ ಏನ್ ರಿಕ್ವೈರ್ಮೆಂಟ್ ಇದೆ ಅಂತ ನೋಡ್ತೀವಿ ಫಸ್ಟ್. ಅಲ್ಲ ಸರ್, ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅಂತ ನೋಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ? ರಿಕ್ವೈರ್ಮೆಂಟ್ ನೋಡ್ಬಿಟ್ಟು ಏನ್ ಮಾಡ್ತೀವಿ? ಸಿಸ್ಟಮ್ ಅನಲೈಸ್ ಅಂಡ್ ಡಿಸೈನ್ ಮಾಡ್ತೀವಿ. ಆಮೇಲೆ ಕೋಡ್ ಜನರೇಷನ್ ಮಾಡ್ತೀವಿ. ಆಮೇಲೆ ಟೆಸ್ಟಿಂಗ್ ಮಾಡ್ತೀವಿ. ಆಮೇಲೆ ಡೆಪ್ಲಾಯ್ಮೆಂಟ್ ಮಾಡ್ತೀವಿ. ಆಮೇಲೆ ಮೇಂಟೆನೆನ್ಸ್ ಮಾಡ್ತೀವಿ. ಆಪ್ಷನ್ 2. ಓಕೆ, ಇದು ಇಂಗ್ಲೀಷಲ್ಲಿ ಇದೆ, ಕನ್ನಡ ಇದೆ, ನೋಡ್ಕೋಬಹುದು. ನೆಕ್ಸ್ಟ್ ಈ ಕ್ವಶನ್ ಹೋಗೋಣ. ಓಕೆ, ಕೂಡ ಕೊಟ್ಟಿನ ಇಲ್ಲೇ ಕೊಟ್ಬಿಡೋಣ. 1 1 ಅಂದ್ರೆ ಬೈನರಿಲಿ 2 1 ಬರೆಯಲ್ಲ, 0 ಅಂತ ಬರುತ್ತೀವಿ. ಈಗ 1 ಇಲ್ಲಿ ಕ್ಯಾರಿ ಆಗುತ್ತೆ, 1 1 0 1 ಸೆಕೆಂಡ್, ಇಲ್ಲಿ 1 ಬರುತ್ತೆ, ಈ ಕಡೆ ಸೈಡ್ 1 ಆಗುತ್ತೆ. 0 1 1 1 1 ಇಲ್ಲಿದೆ ಆಪ್ಷನ್ 3. ಓಕೆ, ಇನ್ಫಾರ್ಮೇಶನ್ ಸ್ಟೋರ್ಡ್ ಇನ್ ಡೇಟಾಬೇಸ್ ಕ್ಯಾಟಲಾಗ್ ಇಸ್ ಕಾಲ್ಡ್ ಏನಂತ ಕರಿತೀವಿ? ಮೆಟಾ ಡೇಟಾ ಅಂತ ಕರಿತೀವಿ. ಆಪ್ಷನ್ 1. ಓಕೆ, ಅರೇಂಜ್ ದ ಫಾಲೋಯಿಂಗ್ ಸ್ಟೆಪ್ಸ್ ಕಮ್ಯುನಿಕೇಶನ್ ಪ್ರೋಸೆಸ್ ಅಲ್ಲಿ. ಕಮ್ಯುನಿಕೇಶನ್ ಏನಾಗುತ್ತೆ? ಫಸ್ಟ್ ಇಲ್ಲಿಂದ ನಾವು ಎನ್ಕೋಡ್ ಮಾಡ್ತೀವಿ ಅಲ್ವಾ ಸರ್? ಆಮೇಲೆ ಇಲ್ಲಿಂದ ಟ್ರಾನ್ಸ್ಮಿಷನ್ ಮಾಡ್ತೀವಿ, ಆಮೇಲೆ ಪುನಃ ಡಿಕೋಡ್ ಮಾಡ್ತೀವಿ, ಆಮೇಲೆ ರಿಸಿಪ್ಟ್ ಮಾಡ್ತೀವಿ. ಎನ್ಕೋಡ್, ಟ್ರಾನ್ಸ್ಮಿಷನ್, ಸೊ AC, ಆಮೇಲೆ ಡಿಕೋಡ್, ACB D, ಆಪ್ಷನ್ 1. ಓಕೆ, ಕ್ಲೌಡ್ ಬೇಸ್ಡ್, ಕ್ಲೌಡ್ ಅಲ್ಲಿ ಓಕೆ ಸರ್ವರ್, ಕ್ಲೌಡ್ ಅಲ್ಲಿ ಸೇವ್ ಆಗಿರೋದು ಯಾವುದು? ಗೂಗಲ್ ಸೇವ್ ಆಗಿರುತ್ತೆ, ಮೈಕ್ರೋಸಾಫ್ಟ್, ಝೂಮು, ಪೇಂಟ್ ಅಲ್ಲ. ಸೊ ABD, ಆಪ್ಷನ್ 3. ಸೊ ನೆಕ್ಸ್ಟ್ ಹೋಗ್ತೀನಿ. ಮಿಡಲ್ ವೇರ್ ಇನ್ ಆಫೀಸ್ ಆಟೋಮೇಷನ್ ಈಸ್. ವಾಟ್ ಈಸ್ ಮಿಡಲ್ ವೇರ್ ಅಂತಂದ್ರೆ ಏನು ಹೇಳ್ತೀರಾ ಸ್ನೇಹಿತರೆ? ವಾಟ್ ಈಸ್ ಮಿಡಲ್ ವೇರ್? ಎನಿಬಡಿ? ದ ರೋಲ್ ಆಫ್ ಮಿಡಲ್ ವೇರ್. ಮಿಡಲ್ ವೇರ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇಟ್ ಇಸ್ ಸಾಫ್ಟ್ವೇರ್ ಇದು ಬಿಟ್ವೀನ್ ಆಪರೇಟಿಂಗ್ ಸಿಸ್ಟಮ್ ಅಂಡ್ ಅಪ್ಲಿಕೇಶನ್ ರನ್ನಿಂಗ್ ನಡುವೆ ಇರುತ್ತೆ, ಅದನ್ನ ಮಿಡಲ್ ವೇರ್ ಅಂತ ಕರಿತೀವಿ. ಕಮ್ಯುನಿಕೇಶನ್, ಡೇಟಾ ಮ್ಯಾನೇಜ್ಮೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ಇಟ್ ಈಸ್ ಎ ಬ್ರಿಡ್ಜ್ ಕನೆಕ್ಟಿಂಗ್ ಡಿಫ್ರೆಂಟ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಡೇಟಾ ಬೇಸ್. ಆಪ್ಷನ್ 2. ಓಕೆ, ನೆಕ್ಸ್ಟ್ ವ್ಯೂ ಅಂಡ್ ಕ್ಯಾರೆಕ್ಟರಿಸ್ಟಿಕ್. ರೀಡ್ ಮೋಡ್, ಪ್ರಿಂಟ್ ಮೋಡ್, ಇದು ಕೂಡ ಈಸಿ ಇದೆ. ರೀಡ್ ಮೋಡ್, ಪ್ರಿಂಟ್ ಮೋಡ್ ಎಲ್ಲ ಹೇಳ್ತೀರಾ? ಅದು ಕರೆಕ್ಟ್ ಅಂತ? ಪ್ರಿಂಟ್ ಮೋಡ್, ಪ್ರಿಂಟ್ ಬರಬೇಕು ಅಂದ್ರೆ ವ್ಯೂ ಡಾಕ್ಯುಮೆಂಟ್ ಯೂಸಿಂಗ್ ಹೆಡ್, ಸ್ಟ್ರಕ್ಚರಲ್ ವ್ಯೂ ನೋಡ್ತಕ್ಕಂಥದ್ದು. ಸೊ ಬಿಗೆ 3. ರೀಡ್ಗೆ ನಾವು ರೀಡ್ ಆಗಂಗಿರ್ಬೇಕು, ರಿಮೂವ್ ದ ಟೂಲ್ ವರ್ ಮ್ಯಾಕ್ಸಿಮೈಸ್ ಆಗಬೇಕು. ಎಗೆ 2, ಪಿಗೆ 3. ಓಕೆ, ಹೇಗೆ 2. ವೆಬ್ ಲೇಔಟ್ಗೆ ಅಂದ್ರೆ HTML. ಔಟ್ಲೈನ್, ಡಿಸ್ಪ್ಲೇ ದ ಡಾಕ್ಯುಮೆಂಟ್ ಇಟ್ ವಿಲ್ ಅಪಿಯರ್ ಅಂದ್ರೆ ನೋಡಿ ತಪ್ಪ, ಇಲ್ಲಿ ಪ್ರಿಂಟ್ ಇದಲ್ಲ, ಇಲ್ಲಿದೆ ನೋಡಿ ಹೇಗೆ.
ಓಕೆ, ಎಗೆ 2, ಬಿಗೆ 1, ಸಿಗೆ 4, ಡಿಗೆ 3. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಮೈಕ್ರೋಸಾಫ್ಟ್ ವರ್ಡ್ಗೆ ಸಂಬಂಧಪಟ್ಟಂತೆ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಎ ಮೇಲ್ ಮರ್ಜ್ ಆಪರೇಷನ್ ರಿಕ್ವೆಸ್ಟ್ ಅ ಮೇನ್ ಡಾಕ್ಯುಮೆಂಟ್ ಅಂಡ್ ಡೇಟಾ ಸೋರ್ಸ್ ಟು ಜನರೇಟ್ ಪರ್ಸನಲೈಸ್ಡ್ ಡಾಕ್ಯುಮೆಂಟ್. ಎಸ್, ದಿಸ್ ಇಸ್ ಕರೆಕ್ಟ್. When you save document of Word template, it automatically update and previously created document based on that template whenever it is modified. ಅಂದ್ರೆ ಒಂದ್ಸಲ ಅಪ್ಡೇಟ್ ಮಾಡಿದಾಗ ಪ್ರೀವಿಯಸ್ ಇರೋದು ಆಗುತ್ತೆ ಅಂತ ಏನೋ ಕೇಳಿದಾನೆ. ದಿಸ್ ಇಸ್ ರಾಂಗ್. ಆಪ್ಷನ್ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಇಸ್ ನಾಟ್ ಕರೆಕ್ಟ್ ಸ್ನೇಹಿತರೆ. ಓಕೆ, ಫೈನ್. ನೆಕ್ಸ್ಟ್ ಹೋಗೋಣ, ಇಂಗ್ಲಿಷ್ ತಗೋಣ. ಓಕೆ, ಚೂಸ್ ಟು ಕ್ರಿಯೇಟ್ ಚಾರ್ಟ್ ಇನ್ ಎಕ್ಸೆಲ್. ಎಕ್ಸೆಲ್ ಅಲ್ಲಿ ಫಸ್ಟ್ ಏನ್ ಮಾಡ್ತೀವಿ? ಚಾರ್ಟ್ ಕ್ರಿಯೇಟ್ ಮಾಡ್ಬೇಕಾರೆ ಫಸ್ಟ್ ಏನ್ ಮಾಡ್ತೀವಿ? ಡೇಟಾ ಇರಬೇಕು ನಮಗೆ ಅಲ್ವಾ ಸರ್? ಏನ್ ಮಾಡ್ತೀವಿ? ಡೇಟಾ ಸೆಲೆಕ್ಷನ್ ಮಾಡ್ತೀವಿ ಅಲ್ವಾ ಸರ್? ಡೇಟಾ ಸೆಲೆಕ್ಷನ್ ಮಾಡ್ತೀವಿ ಫಸ್ಟ್. ಆಮೇಲೆ ಏನ್ ಮಾಡ್ತೀವಿ? ಇನ್ಸರ್ಟ್ ಟ್ಯಾಬ್ ಮಾಡ್ತೀವಿ ಅಲ್ವಾ? ಆಮೇಲೆ ಏನ್ ಮಾಡ್ತೀವಿ? ಕ್ಲಿಕ್ ಇನ್ಸರ್ಟ್ ಚಾರ್ಟ್ ಮಾಡ್ತೀವಿ. ಆಮೇಲೆ ಯಾವ ಟೈಪ್ ಆಫ್ ಚಾರ್ಟ್ ಬೇಕು ಅಂತ ಮಾಡ್ತೀವಿ. ಸೊ ಆಪ್ಷನ್ 1. ಓಕೆ, ಡ್ಯಾಶ್ ಪ್ರೋಸೆಸ್ ಇನ್ವಾಲ್ವ್ ಇನ್ ಟ್ರಾನ್ಸ್ಲೇಟಿಂಗ್ ಇಂಟರ್ಮೀಡಿಯೇಟ್ ಕೋಡ್ ಇಂಟು ಮೆಷಿನ್ ಕೋಡ್. ಅದನ್ನ ನಾವು ಜಸ್ಟ್ ಇನ್ ಟೈಮ್ ಕಂಪೈಲೇಷನ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, ಇದು ಸಿಂಪಲ್ ಕೊಟ್ಟಿದ್ದಾನೆ. ಕಂಪೈಲರ್ ಅಂದ್ರೆ, ಇಂಟರ್ಪ್ರಿಟರ್ ಅಂದ್ರೆ ಏನು, ಸೊ ಇದಂದ್ರೇನು, ಸೊ ಇದು ನೀವೇ ಮಾಡ್ತೀರಾ. ಇದು ಈಸಿ ಇದೆ. ಯಾವುದು? ಈಗ ನೋಡಿ, ಆಪರೇಟಿಂಗ್ ಸಿಸ್ಟಮ್ ಅಂದ್ರೇನೋ, ಇದಂತೂ ಈಸಿ. ಈಗ ತಾನೇ ಎಷ್ಟೊಂದು ಕ್ವಶನ್ ಸಾಲ್ವ್ ಮಾಡಿದ್ವಿ. ಆಪರೇಟಿಂಗ್ ಸಿಸ್ಟಮ್ ಏನು? ಮ್ಯಾನೇಜ್ ಹಾರ್ಡ್ವೇರ್ ಅಂಡ್ ಅಲ್ವಾ? ಡಿಗೆ 3 ಯಾವುದು? ಇದೊಂದೇ ಆಪ್ಷನ್ ಇರೋದು. ಮುಚ್ಕೊಂಡು ಟಿಕ್ ಹಾಕಿ ಅಷ್ಟಾ? ಓಕೆ, ಹೌ ಟು ಕಾನ್ಫಿಗರ್ ಪ್ರೆಸೆಂಟೇಷನ್ ಲೂಪ್ ಕಂಟಿನ್ಯೂಸ್ಲಿ ಅಂಟಿಲ್ ಎಸ್ಕೇಪ್ ಕೀಸ್ ಪ್ರೋಸೆಸ್. ಅಂದ್ರೆ ಪ್ರೆಸೆಂಟೇಷನ್ ಓಪನ್ ಮಾಡ್ತೀವಿ, PPT ಅನ್ಕೊಳ್ಳಿ, ಆಟೋಮೆಟಿಕ್ ಒಂದಾದ್ಮೇಲೆ ಒಂದು ಸ್ಲೈಡ್ ಆಟೋಮೆಟಿಕ್ ಆಗಬೇಕು ಅಂತ ನಾವೇಂತ ಸೆಟಪ್ ಶೋ ಅಂತ ಕರಿತೀವಿ, ಲೂಪ್ ಕಂಟಿನ್ಯೂಸ್ಲಿ ಅಂತ. ಎಸ್ಕೇಪ್ ಕೀ ಹೊಡೆದ್ರೆ ಮಾತ್ರ ನೀವು ನಿಂತ್ಕೊಳ್ಳೋದು, ಇಲ್ಲಾಂದ್ರೆ ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದು ಸ್ಲೈಡ್ ಆಟೋಮೆಟಿಕ್ ಆಗಿ ಹೋಗ್ತಾ ಇರುತ್ತೆ. ಓಕೆ, ಫೈನ್ ಸರ್. ಇದು ಕನ್ನಡ ಅಲ್ವಾ? ಇಂಗ್ಲಿಷ್ ಬಂದ್ಬೋಣ. ಪಿಕ್ ಔಟ್ ದ ಆಡ್ ಒನ್ ನೋಟ್ ಫ್ರಮ್ ದ ರೆಸ್ಪೆಕ್ಟಿವ್ ಆಂಟಿವೈರಸ್. ನೋಡಿ, ಇದು ಆಂಟಿವೈರಸ್, ಇದು ಆಂಟಿವೈರಸ್, ಇದು ಆಂಟಿವೈರಸ್, ಇದು ಬ್ರೌಸರ್, ಇದು ಆಂಟಿವೈರಸ್ ಅಲ್ಲ, ಬ್ರೌಸರ್. ಸೊ ದಿಸ್ ಇಸ್ ರಾಂಗ್. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇದು ಈಸಿ ಇದೆ. ಲೈನ್ ಚಾರ್ಟ್, ಪೈ ಚಾರ್ಟ್. ಲೈನ್ ಚಾರ್ಟ್ ಲೈನ್ ತೋರಿಸುತ್ತೆ ಅಲ್ವಾ ಸರ್? ಲೈನ್ ತೋರಿಸುತ್ತೆ, ಲೈನಲ್ಲಿ ಡೇಟಾ ಪಾಯಿಂಟ್ಸ್ನ. ಪೈ ಚಾರ್ಟು ಅಂದರೆ ಅದು ಹಿಂಗೆ ಸರ್ಕಲ್ ಇರುತ್ತೆ. ಆಪ್ಷನ್ ಎಗೆ 2, ಬಿಗೆ 3 ಇಲ್ಲಿದೆ. ಎಗೆ 2, ಬಿಗೆ 3, ಎಗೆ 2, ಬಿಗೆ 3. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ಓದೋದೇ ಬೇಕಾಗಿಲ್ಲ. ವಾಟ್ ಡಸ್ DES ಅಂಡ್ DSA ಫುಲ್ ಫಾರ್ಮ್ ಏನು ಹೇಳ್ತೀರಾ? ಇನ್ ದ ಕಾಂಪ್ಲೆಕ್ಸ್ ಆಫ್ ಕ್ರಿಪ್ಟೋಗ್ರಫಿ. ಡೇಟಾ ಎನ್ಕ್ರಿಪ್ಷನ್ ಸ್ಟ್ಯಾಂಡರ್ಡ್ ಡಿಜಿಟಲ್ ಸಿಗ್ನೇಚರ್ ಅಲ್ಗಾರಿಥಮ್. ಆಪ್ಷನ್ 3. ಇದು ಪವರ್ ಪಾಯಿಂಟ್ ಅಲ್ಲಿ ಪ್ರೆಸೆಂಟೇಷನ್ ಪಾಸ್ವರ್ಡ್ ಹಾಕಿ ಮಾಡ್ಬೇಕಾದ್ರೆ ಯಾವ ಸ್ಟೆಪ್ ನ ಯೂಸ್ ಮಾಡ್ತೀವಿ ಅಂತ. ಫಸ್ಟ್ ಫೈಲ್ ಓಪನ್ ಮಾಡಬೇಕು ಅಲ್ವಾ? ಆಮೇಲೆ ಇನ್ಫಾರ್ಮೇಶನ್ಸ್ ಹೋಗಿ ಅಲ್ಲಿ ಪ್ರೊಟೆಕ್ಷನ್ ಪ್ರೆಸೆಂಟೇಷನ್ ಹೋಗಿ ಎನ್ಕ್ರಿಪ್ಷನ್ ವಿತ್ ಪಾಸ್ವರ್ಡ್ ಅಂತ ಹಾಕಬೇಕು. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಕನ್ನಡ ಇದು. ಇಂಗ್ಲಿಷ್ ಬಂದ್ಬೋಣ. ಓಕೆ, ಇಲ್ಲಿ ಒಂದು MS ವರ್ಡ್ ಅಲ್ಲಿ ಇರುತ್ತೆ, ಈ ತರ ಇರುತ್ತೆ ಅಂತ ಇಟ್ಕೊಳ್ಳಿ ಟೇಬಲ್. ಈಗ ಇದನ್ನ ನಾನು ಟೇಬಲ್ ನ ಸ್ಪ್ಲಿಟ್ ಮಾಡಬೇಕು. ಓಕೆ, ಅರ್ಧ ಈ ಕಡೆಗೆ ಹಾಕಬೇಕು, ಇನ್ನರ್ಧ ಈ ಕಡೆಗೆ ಹಾಕಬೇಕು. ಅವಾಗ ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡೆದ್ರೆ ಆಗುತ್ತೆ ಸ್ನೇಹಿತರೆ. ಏನು ಸರ್? ಕಂಟ್ರೋಲ್ ಶಿಫ್ಟ್ ಎಂಟರ್. ಗೊತ್ತಾಯ್ತಿದಲ್ಲ? ದ ಡಿಫಾಲ್ಟ್ ಶಾರ್ಟ್ ಕಟ್ ಕೀ ಟು ಆಕ್ಟಿವ್ ಟಾಗಲ್. ನೋಡಿ, ಇಲ್ಲಿ ಡಿಫಾಲ್ಟ್ ಯಾವ್ದು ಯೂಸ್ ಮಾಡ್ತೀವಿ? ಸ್ಕ್ರಾಲ್ ಕೀ ಅಲ್ವಾ? ಆರ್ F2. ಆಪ್ಷನ್ 2. ವಾಟ್ ಆರ್ ದ ಡಾಟ್ ಬ್ಯಾಸ್, ಡಾಟ್ ಡಾಕ್ಯುಮೆಂಟ್, ಡಾಟ್ ಇವೆಲ್ಲ ಯಾವ ಇದನ್ನ ಎಕ್ಸ್ಟೆನ್ಷನ್ಸ್ ಅಂತ ಇವನ್ನೆಲ್ಲ. ಡಾಟ್ TXT ಇವೆಲ್ಲ ಎಕ್ಸ್ಟೆನ್ಷನ್ಸ್ ಅಂತ, ಎಕ್ಸ್ಟೆನ್ಷನ್ಸ್ ಆಫ್ ದ ಫೈಲ್ ಅಂತ ಕರಿತೀವಿ. ಇದು ಈಸಿ. ರಿಮೋಟ್ ತಗೊಳ್ಳೋದು ಟೀಮ್ ವ್ಯೂವರ್ ಅಂದ್ರೆ ಸರ್, ಅಲೋ ಟೀಮ್ ಟು ಕನೆಕ್ಟ್ ರಿಮೋಟ್ಲಿ. ಹೇಗೆ 2 ಇರೋದು, ಇದು ಒಂದೇ ಆಪ್ಷನ್. ಕಣ್ಮುಚ್ಕೊಂಡು ನೋಡಿ, ಒಂದೊಂದು ಗೊತ್ತಿದ್ರೆ ಹೇಳ್ಬೋದು. ಓಕೆ, ಬಿಗೆ 1 ಟ್ರೆಲ್ಲೋ ಇಸ್ ವೆರಿ ಫೇಮಸ್. ವೆಬ್ ಅಪ್ಲಿಕೇಶನ್ ಕಮ್ಯುನಿಕೇಶನ್, ಡ್ರಾಪ್ ಬಾಕ್ಸ್ ಎಲ್ಲ ಒಂದು. ಇದನ್ನು ಕೂಡ ನಾವು ಅದನ್ನ ಡೇಟಾಗಳನ್ನ ಒಂದ್ ಕಡೆ ಇಡಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ದ ಸಾಫ್ಟ್ವೇರ್ ದಟ್ ಹೆಲ್ಪ್ಸ್ ಇನ್ ಕ್ರಿಯೇಷನ್ ಆಫ್ ಡಾಕ್ಯುಮೆಂಟ್ ಯೂಸಿಂಗ್ ಟೆಕ್ಸ್ಟ್ ಅಂಡ್ ಗ್ರಾಫಿಕ್ಸ್. ನೋಡಿ, ಟೆಕ್ಸ್ಟ್ ಮತ್ತೆ ಗ್ರಾಫಿಕ್ಸ್ ಕೇಳಿದಾನೆ. ಬರೀ ಟೆಕ್ಸ್ಟ್ ಮತ್ತೆ ಟೆಕ್ಸ್ಟು ಇದೆ, ನಂಬರ್ಸ್ ಇಲ್ಲ. ಇಲ್ಲಾಂದ್ರೆ ಎಕ್ಸೆಲ್ ಹಾಕ್ಬೋದಾಗಿತ್ತು. ಸೊ ವರ್ಡ್ ಪ್ರೊಸೆಸಿಂಗ್ ಆಗಬೇಕು. ಇಸ್ ಡ್ಯಾಶ್ ದಟ್ ವಿಚ್ ಆಸ್ ಕಲೆಕ್ಷನ್ ಇನ್ಫಾರ್ಮೇಶನ್. ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಷನ್ ಆಗಿರೋದನ್ನ ಒಂದ್ ಕಡೆ ಇರೋದನ್ನ ಡೇಟಾಬೇಸ್ ಅಂತೀವಿ. ವರ್ಡ್ ಪ್ರೊಸೆಸಿಂಗ್ ಅಂಡ್ ಡೇಟಾಬೇಸ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಕನ್ನಡ ಅಲ್ವಾ?
ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೋನೆಂಟ್ ಇನ್ ವಿಂಡೋಸ್ ಹ್ಯಾಂಡಲ್ಸ್ ಕಮ್ಯುನಿಕೇಶನ್ ಬಿಟ್ವೀನ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್? ವೆರಿ ಇಂಪಾರ್ಟೆಂಟ್ ಇದು. ನಾವು ಕರ್ನಲ್ ಅಂತೀವಿ, ಇದು ಬೇರೆ ತರ ಎಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಇದನ್ನ ಬೇರೆ ಬೇರೆ ರೀತಿ ಕೇಳಿದಾನೆ ಎಕ್ಸಾಮ್ ಅಲ್ಲಿ ಅಲ್ವಾ, ಪ್ರೀವಿಯಸ್ ಎಲ್ಲ ಬಂದಿತ್ತಲ್ಲ. ಅಂಡ್ ದಿಸ್ ಇಸ್ ದ ಒನ್, ಅಕ್ಯುಮುಲೇಟರ್. ಓಕೆ, ಮೆಮೊರಿ ಅಡ್ರೆಸ್, ಪ್ರೋಗ್ರಾಮ್ ಕೌಂಟರ್. ಪ್ರೋಗ್ರಾಮ್ ಕೌಂಟರ್ ಅಂದ್ರೆ ಏನು ಸರ್? ಇದು ಸ್ಪೆಷಲ್ ರಿಜಿಸ್ಟರ್. ಮುಂದಿನ ಒಂದು ಏನ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡಬೇಕು, ನೆಕ್ಸ್ಟ್ ಏನ್ ಮಾಡಬೇಕು, ಅದ ಅಡ್ರೆಸ್ ಏನೋ ಅದನ್ನ ಇರುತ್ತೆ ನೋಡಿ, ಇಲ್ಲಿದೆ ಸ್ಪೆಷಲ್ ಟ್ಯಾಗ್ ಟು ಅಡ್ರೆಸ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟೆಡ್. ಓಕೆ, ಸಿ ಗೆ 4 ಎಲ್ಲಿದೆ ಸರ್? ಇದೊಂದೇ ಇದೆ ನೋಡಿ. ಮತ್ತೆ ಅಕ್ಯುಮುಲೇಟರ್ ಗೊತ್ತಿರುತ್ತೆ ಎಷ್ಟೊಂದು ಜನಕ್ಕೆ. ಇದು ಟೆಂಪರರಿ ಒಂದು ಆಕ್ಷನ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಅಕ್ಯುಮುಲೇಟರ್ ಅಲ್ಲ, ಆಪರೇಷನ್ ರಿಸಲ್ಟ್ ಗಳನ್ನ ಇಟ್ಕೊಂಡಿರುತ್ತೆ ಅದು. ಇದೆರಡು ಕೊಟ್ಟಿದ್ರು ಸಾಕು. ಎಗೆ 2 ಇದೊಂದೇ ಆಪ್ಷನ್, ಗೆ 4 ಇದೊಂದೇ ಆಪ್ಷನ್ ನೋಡಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅಕ್ಯುಮುಲೇಟರ್ ಬಗ್ಗೆ ತುಂಬಾ ಕ್ವಶನ್ ಸಾಲ್ವ್ ಮಾಡಿದೀವಿ ನಾವು. ನಮ್ಮ ಒಂದು ಪ್ಲೇ ಲಿಸ್ಟ್ ಹೋದ್ರೆ ಸಿಗುತ್ತೆ ನಿಮ್ಗೆ. ಪೇಪರ್ 2 ಏನ್ ಮಾಡಿದೀವಿ. ಹಂಗಾಗಿ ನಾನು ಹೇಳ್ತಾ ಇದ್ದೆ ಮ್ಯಾರಥಾನ್ ವಿಡಿಯೋ ನೋಡಿ, ಇವೆಲ್ಲ ನೋಡಿ ಅಂತ ಹೇಳ್ತಾ ಇದ್ದೆ ಸ್ನೇಹಿತರೆ. ಕಂಪ್ಯೂಟರ್ ಏನ್ ತುಂಬಾ ಡಿಫಿಕಲ್ಟಿ ಇಲ್ಲ ಅಂತ ಹೇಳ್ಬೋದು. ಓಕೆ, ಒಂದಷ್ಟು ಕ್ವಶನ್ ಬಿಟ್ರೆ ಸ್ವಲ್ಪ ಕೇಳೋ ರೀತಿ ಚೇಂಜ್ ಆಗಿದೆ, ಸ್ವಲ್ಪ ಕೇಳೋ ರೀತಿ ಡಿಫಿಕಲ್ಟಿ ಮಾಡಿದ್ದೀನಿ ಅಷ್ಟೇ. ಬಟ್ ಇನ್ಫಾರ್ಮೇಶನ್ಸ್ ಅದೇ, ತುಂಬಾ ಡಿಫಿಕಲ್ಟಿ ಇಲ್ಲ. ಕನ್ನಡ ಸ್ವಲ್ಪ ಅನ್ಸ್ಬೋದು, ಇಂಗ್ಲಿಷ್ ಈಸಿ ಇದೆ, ಮಾಡರೇಟ್ ಅಂತ ಹೇಳ್ಬೋದು ಈ ಪ್ರಶ್ನೆ ಸ್ನೇಹಿತರೆ. ನಾನು ಲಿಂಕ್ ಗಳನ್ನ ಕೊಟ್ಟಿರ್ತೀನಿ ಎಲ್ಲ ಪೇಪರ್ 2 ಗೆ ಸಂಬಂಧಪಟ್ಟಿದ್ದು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ಔಟ್ ಮಾಡಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಆಲ್ಮೋಸ್ಟ್ ಎವ್ರಿಥಿಂಗ್ ಏನೋ ಕರೆಕ್ಟ್ ಆಗಿ ಮಾಡಿದ್ವಿ. ಎಲ್ಲರೂ ಒಂದು ಮಿಸ್ಟೇಕ್ ಆದ್ರೆ ನೀವು ಯಾವ್ದಿದೆ ಅದನ್ನ ರೆಕ್ಟಿಫೈ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಕ್ಕೆ ಏನ್ ಆನ್ಸರ್ ಕೊಡ್ತಾರೆ ಅಂತ. ನಮಸ್ಕಾರ, ಧನ್ಯವಾದಗಳು.